ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ಮಾರ್ಕೆಟಲ್ಲಿ ಏನೇನಾಯ್ತು, ಯಾವ ಸ್ಟಾಕ್ ಮೂವ್ ಅದು, ಯಾವ ಸ್ಟಾಕ್ ಡೌನ್ ಅದು ಅನ್ನೋದು ಜಸ್ಟ್ ಒಂದು ರಿವ್ಯೂ ಮಾಡೋಣ. ಏನಪ್ಪ ಅಂದರೆ ಇವತ್ತು ನಾನು ಯಾವ ಸ್ಟಾಕ್ ಇದೆಯಲ್ಲ ಫಸ್ಟಿಗೆ ಒಂದು ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಏನಂದರೆ, ನಾನು ನಿನ್ನೆ ಫಿಲ್ಟರ್ ಮಾಡಿಟ್ಟಿದ್ದ ಸ್ಟಾಕ್ ಇವೆಲ್ಲ. ಸೊ ಯಾವ ಸ್ಟಾಕ್ನಲ್ಲಿ ಏನು ಪ್ಲ್ಯಾನ್ ಮಾಡ್ಬೇಕಂತ ನಿನ್ನೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಮಾರ್ನಿಂಗ್ ಏನಾಯ್ತು ಅಂದರೆ ಸ್ವಲ್ಪ ಸಡನ್ನಾಗಿ ಗ್ಯಾಪ್ ಅಪ್ ಆದ ಕೂಡಲೇ ಓವರಾಲ್ ಸಿನಾರಿಯೋ ಹೇಳ್ತೀನಿ ಇವತ್ತು ಏನು ಎಷ್ಟು ಲಾಸ್ ಆಯಿತು, ಎಷ್ಟು ಪ್ರಾಫಿಟ್ ಆಯ್ತು ಅಂತ ತಕ್ಷಣ. ಸೊ ಇದರಲ್ಲಿ ಒಂದು 1500 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಇದರಲ್ಲಿ ಏನಾಯ್ತು ಅಂದರೆ ಯಾವುದು ಫೈರ್ಸ್ ಅಕೌಂಟಲ್ಲಿ ಫಸ್ಟಿಗೆ ಇದೇನಿದೆಲ್ಲ ಜುಬ್ಲಿನ್ ಇದನ್ನು ತೋರಿಸ್ತೀನಿ ನೋಡಿ. ಒಂದು ಸೆಕೆಂಡ್, ಏನೆಲ್ಲ ತೋರಿಸ್ತಾನೆ ಯಾಕೆ ಸುಮ್ಮ ಕನ್ಫ್ಯೂಷನ್. ಇವತ್ತು ಏನಾಯ್ತು ಅಂದರೆ ಸ್ವಲ್ಪ ಒಂದು ಮಿಸ್ಟೇಕ್ ಆಯಿತು. ಏನು ಮಿಸ್ಟೇಕ್ ಅಂದರೆ, ಫಸ್ಟ್ ಡೇ ಒಂದು ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಗಿದ್ರಿಂದ ಏನಾಯಿತು, ಪೂರಾ ಟ್ರೇಡೆ ಪ್ಲ್ಯಾನ್ನೇ ಫ್ಲಾಪ್ ಆಗುತ್ತೆ. ಫ್ಲಾಪ್ ಆಗೈತೆ ಅಂತಲ್ಲ, ಸೊ ಫಸ್ಟ್ ಡೇ ಒಂದು ಬಿಗ್ ನೆಗೆಟಿವ್ ಆದ ಕೂಡಲೇ ಆಮೇಲೆ ಸೈಕಲಾಜಿ ಏನೋ ಎಮೋಷನ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಓವರ್ ಟ್ರೇಡ್ ಆಗುತ್ತೆ, ಮಲ್ಟಿಪಲ್ ಟ್ರೇಡ್ ತೊಗೋತೇವೆ. ಆಮೇಲೆ ನಾವು ಆಮೇಲೆ ಯಾವುದೋ ಡಿಸಿಷನ್ ತೊಗೊಳಾರ್ದೆ ಎಮೋಷ್ನಲಿ ಬೈ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಆಗಿದ್ದದೆ. ಇವತ್ತು ಫಸ್ಟ್ ಮಿಸ್ಟೇಕ್ ಏನಪ್ಪ ನಾ ಮಾಡಿದ್ದೆ ಅಂದರೆ, ಫಸ್ಟ್ ಮಿಸ್ಟೇಕ್ ನಾ ಮಾಡಿದ್ದು ಏನಂದರೆ, ನಾನು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ವೇಟ್ ಮಾಡಬೇಕಾಗಿತ್ತು. ಇವತ್ತು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ವೇಟ್ ಮಾಡಬೇಕಾಗಿತ್ತು. ನಾ ಏನು ಮಾಡಿದೆ ಅಂದರೆ, ಏನು ವೇಟ್ ಮಾಡಲಿಲ್ಲ. ಯಾವಾಗ ಅಂದರೆ, ನಾ ಏನು ತಿಳ್ಕೊಂಡೆ, ಈ ಕ್ಯಾಂಡಲ್ ಇದೆಯಲ್ಲ, ಈ ಜುಬ್ಲಿಯಂಟ್ ಫುಡ್ಡಲ್ಲಿ ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಪೊಸಿಷನ್ಸ್ ಕೆಲವೊಂದಿಷ್ಟು ಇವತ್ತು ಎಕ್ಸಿಟ್ ಆಗಿದ್ದೀನಿ, ಅವೆಲ್ಲ ಉಪಯೋಗ ಇಲ್ಲ. ಯಾಕಂದ್ರೆ ಅವು ಹೋಲ್ಡ್ ಮಾಡಿದ್ದು ನಾನು ಎಕ್ಸಿಟ್ ಆಗಿದ್ದೀನಿ. ಇವೆಲ್ಲ ಹೋಲ್ಡ್ ಆಗಿದ್ದೀವೆಲ್ಲ, ಹೋಲ್ಡ್ ಆಗಿದ್ದು ಎಕ್ಸಿಟ್ ಆಗಿದ್ದೀನಿ, ಅದು ಪ್ರಾಫಿಟ್ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಏನಾಯ್ತು ಅಂದರೆ, ಫಸ್ಟ್ ಟ್ರೇಡೆ ಯಾವುದು ನಾವು ತೊಗೊಂಡಿದ್ದೆ ಅಂದರೆ, ಎಸ್ ಇಲ್ಲಿದೆ ನೋಡಿ, ಇದೆ ನನ್ನ ಮೇಜರ್ಲಿ. ಈ ಲಾಸ್ ಇದೆಯಲ್ಲ ಪೂರಾ ಸ್ವಲ್ಪ ಏನಾಯ್ತು ಅಂದರೆ, ನನ್ನ ಕಾನ್ಫಿಡೆಂಟ್ ಕಮ್ಮಿ ಆಯಿತು. ಅಂದರೆ ಕಾನ್ಫಿಡೆಂಟ್ ಕಮ್ಮಿ ಆಯ್ತು ಅಂದರೆ, ಈ ಲಾಸ್ದಿಂದ ಏನಾಯಿತು, ನೆಕ್ಸ್ಟ್ ಟ್ರೇಡಲ್ಲಿ ನಾನು ಕ್ವಾಂಟಿಟಿ ಹಾಕಲಿಲ್ಲ, ಕ್ವಾಂಟಿಟಿ ಕಮ್ಮಿ ಮಾಡಿದೆ. ಯಾಕಂದ್ರೆ ಅಲ್ಲಿ ಒಂದು ದೊಡ್ಡ ಲಾಸ್ ಆಗಿದೆ. ಇನ್ನು ಕ್ವಾಂಟಿಟಿ ಜಾಸ್ತಿ ಟ್ರೇಡ್ ಮಾಡೋದು ಬೇಡ. ಯಾಕಂದ್ರೆ ಈ ರಿಕವರ್ ಅಂತೂ ಇವತ್ತು ನನಗೆ 100% ಕ್ಲಿಯರ್ ಇರುತ್ತೆ. ಈ ಲಾಸ್ ಅಂತೂ ಇವತ್ತು ರಿಕವರ್ ಆಗಲ್ಲ ಅಂತ. ಯಾಕಂದ್ರೆ 5000 ಅಂದರೆ ನಂದು 2 ಟೈಮ್ಸ್ ಆಫ್ ಒಂದು ಅಟ್ಲೀಸ್ಟ್ ಆಲ್ಮೋಸ್ಟ್ 2 ದಿನದ ಪ್ರಾಫಿಟ್ ಅನ್ಕೊಳ್ಳೋಣ. ಯಾಕಂದ್ರೆ 6000 3000 ಮಿನಿಮಮ್ ನಾನು ಒಂದು ದಿನದ ಪ್ರಾಫಿಟ್ ಅನ್ಕೊಂಡ್ರು ಆಲ್ಮೋಸ್ಟ್ 5200 ಅಂದರೆ 2 ದಿನದ ಲಾಸ್, 2 ದಿನದ ಲಾಸ್ ಇದು. ಸೊ ನನಗೆ ಇವತ್ತಂತೂ ಆಗಲ್ಲ. ಅಟ್ಲೀಸ್ಟ್ ಇವತ್ತು 50% ಇದನ್ನು ರಿಕವರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಫಸ್ಟ್ ಟ್ರೇಡಲ್ಲಿ ಎಷ್ಟು ಲಾಸ್ ಆಗಿತ್ತು, ಸೆಕೆಂಡ್ ಟ್ರೇಡಲ್ಲಿ ಒಂದು ಪ್ರಾಫಿಟ್ ನಡೀತಾ ಇತ್ತು. ಇದನ್ನು ಹೇಳ್ತೀನಿ. ಇಲ್ಲಿ ಏನಾಯ್ತು ಅಂದರೆ, ಈ ಟ್ರೇಡು ಇದು ಒಂದು ಇದರಲ್ಲಿ ಒಂದು ಮಿಸ್ಟೇಕ್ ಇದೆ. ಸೊ ಈ ಟ್ರೇಡಲ್ಲಿ ಏನಾಯ್ತು ಅಂದರೆ, ಫಸ್ಟಿಗೆ ನಾನು ಎಲ್ಲಿ ಎಂಟ್ರಿ ಮಾಡಿದ್ರೆ 5200 ರೂಪಾಯಿ ಲಾಸ್ ಆಯಿತು. ನಾರ್ಮಲಿ ಇಷ್ಟು ನಾನು ಲಾಸ್ ಮಾಡಲ್ಲ. ಹಾರ್ಡ್ಲಿ ಅಂದರೆ 1800 1600 ರೂಪಾಯಿ ಎಕ್ಸಿಟ್ ಆಗ್ತೇನೆ. ಯಾಕಂದರೆ ಮತ್ತೆ ನೋಡ್ತೀನಿ 1600 ಎಕ್ಸಿಟ್ ಆಗಿ ಮತ್ತೆಲ್ಲ ಎಂಟ್ರಿ ಪೊಸಿಷನ್ಸ್ ಇದ್ರೆ ತೊಗೋತೀನಿ, ಇಲ್ಲ ಅಂದರೆ ತೊಗೊಳಂಗಿಲ್ಲ. ಬಟ್ ಈ ಟ್ರೇಡಲ್ಲಿ ಏನಾಯ್ತು ಅಂದರೆ, ಈ ಕ್ವಾಂಟಿಟಿ 200 ಕ್ವಾಂಟಿಟಿ ಏನು ಅಂತದೇನು ಹೆವಿ ಅಲ್ಲ, 200 ಕ್ವಾಂಟಿಟಿ ಇತ್ತು. ಬಟ್ ಹೆಂಗಂದ್ರೆ, ನಂದೊಂದು ಪ್ಲಾನ್ ಏನಿತ್ತಪ್ಪ ಅಂದರೆ, ಫಸ್ಟ್ ರೆಡ್ ಕ್ಯಾಂಡಲ್ ಆಗಿ ಸೆಕೆಂಡ್ ರೆಡ್ ಕ್ಯಾಂಡಲು ರಿವರ್ಸ್ ಆಗುತ್ತೆ, ಸಪೋರ್ಟ್ ಒಂದು 10 AM ಇಲ್ಲಿ ತೋರಿಸ್ತೀನಿ. ಇಲ್ಲಿ ತೋರಿಸ್ತೀನಿ, ಇದು ನೋಡಿ. ನಾನು ಇದೆ ಜುಬ್ಲಿಯಂಟ್ ಫುಡ್ಡಲ್ಲಿ ಜುಬ್ಲಿಯಂಟ್ ಫಾರ್ಮದಲ್ಲೇ ನಾನು ಟ್ರೇಡ್ ಮಾಡಿದ್ದು. ಇದನ್ನು ಬೇಕಿದ್ರೆ ನಿಮ್ಗೆ 5 ಮಿನಿಟ್ಸಲ್ಲಿ ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಅಂತ. ಹಾಂ, ನಾನು ಎಲ್ಲಿ ಮೋಸ ಹೋದೆ ಅಂದರೆ, ಇಲ್ಲಿ ನೋಡಿ, ಇದು ಪ್ರೀವಿಯಸ್ ಡೇ, ಸೆಕೆಂಡ್, ಇದೇನದಲ್ಲ ಪ್ರೀವಿಯಸ್ ಡೇ ಕ್ಲೋಸ್ ಆಗಿತ್ತು, ಒಂದು ರೇಂಜ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಎಲ್ಲಾದರೂ ಓಪನ್ ಆಗಿ ಈ ರೇಂಜ್ ಬ್ರೇಕ್ಔಟ್ ಆದರೆ ಮೂವ್ಮೆಂಟ್ ಸರಿ ಆಗುತ್ತೆ. ನನಗೆ ಗೊತ್ತಿತ್ತು ಆ ಥರ ಆಗುತ್ತೆ ಅಂತ. ಯಾಕಂದ್ರೆ ನಿನ್ನೆ ಮನೆ ಎಲ್ಲ ಟ್ರೇಡ್ ಈ ಥರ ಒಂದು. ಬಟ್ ಇವತ್ತೇನಾಯ್ತಂದರೆ, ಫಸ್ಟ್ ಗ್ಯಾಪ್ ಅಪ್ ಆಯಿತು, ಸಡನ್ಲಿ ಡೌನ್ ಬಂತು, ಇಲ್ಲಿ ಸಪೋರ್ಟ್ ತೋತು. ಇದು 5 ಮಿನಿಟ್ಸ್ ಚಾರ್ಟಲ್ಲಿ ತೋರಿಸ್ತದೆ. ಇಲ್ಲಿ ಸಪೋರ್ಟ್ ತೊಂದು ಮೇಲ್ ಹೋಯ್ತು. ಮೇಲ್ ಹೋದಾಗ ಏನು ಮಾಡಿದೆ ನಾನು ಅಂದರೆ, ಇಲ್ಲಿ ಕ್ಲೋಸ್ ಆಯ್ತಲ್ಲ, ಇಲ್ಲಿ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಏನಿದು ಕ್ಲೋಸ್ ಆಯ್ತಲ್ಲ, ಹಾಂ, ಇದು ನೋಡೋಕೆ ಹೆಂಗಿತ್ತು, ಬುಲ್ಲಿಶ್ ಕ್ಯಾಂಡಲ್ ಥರ ಕಾಣಕ್ಕಿತ್ತು. ತಳಗೆ ವಿಕ್ಸ್ ಜಾಸ್ತಿ ಆಯಿತು. ನಂದು ಇದು ಸ್ಟಾಪ್ ಲಾಸ್ ಇಡೋಣ, ಇಲ್ಲಿ ಇದನ್ನು ಎಂಟ್ರಿ ಕೊಟ್ಟೆ. ಇಲ್ಲಿ ಲಾಂಗ್ ಎಂಟ್ರಿ ಅಂದರೆ ಬೈ ಮಾಡಿದೆ ನಾನು, ಇಲ್ಲಿ ಸ್ಟಾಪ್ ಲಾಸ್ ಅಂತೇಳಿ. ಬಟ್ ಮಿಸ್ಟೇಕಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂದರೆ, ನಾನು ಎಂಟ್ರಿ ಮಾಡಿದ್ದು 5 ಮಿನಿಟ್ಸ್ ಟೈಮಲ್ಲಿ. ಬಟ್ ನಾನು ನೋಡಕತ್ತಿದ್ದು ಯಾವಾಗಪ್ಪ ಅಂದರೆ, ನಾನು ನೋಡ್ತಾ ಇರೋದು ರೆಗ್ಯುಲರಾಗಿ ವಾಚ್ ಮಾಡಕತ್ತಿದ್ದು ಆಮೇಲೆ 15 ನಿಮಿಷ ಟೈಮಲ್ಲಿ ವೇಟ್ ಮಾಡಕತ್ತಿ ನಾನು. ಅಲ್ಲೇ ನಾನು ಮಾಡಿದ್ದು ಒಂದು ಮಿಸ್ಟೇಕ್. ಒಂದ್ಸಲ ಏನಾಯ್ತು ಅಂದರೆ, ಇದೊಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಬಿಗ್ಗು. ಆಲ್ರೆಡಿ 2-2.5 ಸಾವಿರ ತನಕ ನೆಗೆಟಿವ್ ಇತ್ತು. ನೆಗೆಟಿವ್ ಇದ್ದಾಗ ಓಕೆ ಎಕ್ಸಿಟ್ ಆಗೋಣ ಅನ್ಕೊಂಡೆ. ಬಟ್ ಈ ಕ್ಯಾಂಡಲ್ ಏನು ಮಾಡ್ತಂದರೆ, ನನಗೇನೋ ಒಂದು ಹೋಪ್ ಕೊಡ್ತು. ಏನಪ್ಪ ಅಂದರೆ, ಈ EMI ಮೇಲೆ ಏನಾದ್ರು ಟ್ರೆಸ್ ಆಗಿ, ಯಾಕಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್. ಸೊ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆದಾಗ ರಿವರ್ಸ್ ಆಗೋದು ಕಮ್ಮಿ. ಬಟ್ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿ ಇಲ್ಲಿ ಏನಾದರೂ ಬುಲಿಶ್ ಕ್ಯಾಂಡಲ್ ಆದರೆ ರಿವರ್ಸ್ ಆಗೋ ಚಾನ್ಸಸ್. ನಾನು ಓಕೆ ಇದೊಂದು ಕ್ಯಾಂಡಲ್ ವೇಟ್ ಮಾಡೋಣ, ನೋಡೋಣ ಏನಾಗ್ತೈತೆ ಅಂತ. ಬಟ್ ನಾನು ಅವಾಗಿನ P&L ನೋಡ್ತಾ ಇದ್ದಿಲ್ಲ. ಸಡನ್ಲಿ ಇದೇನು ಬ್ರೇಕ್ ಆಯ್ತಲ್ಲ, 5000 6000 ಸಮಥಿಂಗ್ ಲಾಸ್ ತೋರ್ಸಕ್ಕಿತ್ತು. ಆಮೇಲೆ ಏನು ಮಾಡಿದೆ,
ಸೊ ಬೇಡ ಇನ್ನು ಎಕ್ಸಿಟ್ ಆಗೋಣ ಅಂದ್ಕೊಂಡೆ, ಒಂದು ಸ್ವಲ್ಪ ರಿವರ್ಸ್ ಆದ್ಮೇಲೆ ಇಲ್ಲಿ ಎಕ್ಸಿಟ್ ಆಗಿಬಿಟ್ಟೆ. ಇವತ್ತು ಇಲ್ಲಿ ಎಕ್ಸಿಟ್ ಆಗಿಬಿಟ್ಟೆ. ಸೊ 5,400 ರೂಪಾಯಿ ಪ್ರಾಫಿಟ್. ಆಲ್ಮೋಸ್ಟ್ ಒಂದು 9:15 ಹಾಂ, ಇಲ್ಲಿಗೆ ಎಕ್ಸಿಟ್ ಆಗಿನಿ. ಸಾರಿ, ಇಲ್ಲಿಗೆ ಎಕ್ಸಿಟ್ ಆಗಿನಿ. ಇದೇನು ಟಚ್ ಆಯ್ತಿಲ್ಲ ಲೈನ್ಗೆ, ಇಲ್ಲಿ ಟಚ್ ಆಗಿ ರಿವರ್ಸ್ ಆಗತ್ತೆ ಅನ್ಕೋತಿತ್ತು, ಹಂಗೆ ಎಕ್ಸಿಟ್ ಆಗಿಬಿಟ್ಟೆ. 9:43ಕ್ಕೆ ಎಕ್ಸಿಟ್ ಆಗಿಬಿಟ್ಟೆ. ಸೊ ಏನಾಯ್ತು ಅಂದರೆ ಸ್ವಲ್ಪ ಫಿಯರ್ ಸ್ಟಾರ್ಟ್ ಆಯಿತು. ಯಾಕಂದರೆ ನಾರ್ಮಲ್ ನಾನು ಲಾಸ್ ಆದ್ರೆ 1,500, 1,600 ಒಂದಿನ ಲಾಸ್ ಇರ್ತೈತಿ. ನಾನು 2-3 ಟ್ರೇಡ್ ಮಾಡಿದ್ರು 2,000 ಒಳಗೆ ಲಾಸ್ ಆಗಿರ್ತದೆ. ಬಟ್ 5,000 ಕೂಡ ಒಮ್ಮೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಯಿತು. ಅವಾಗ ಏನು ಮಾಡಿದೆ, ನೆಕ್ಸ್ಟ್ ಟಾರ್ಗೆಟ್ ನಾ ಮಾಡಿದ್ದು ಏಂಜಲ್ ಒನ್. ಯಾಕಂದ್ರೆ ನನ್ನ ಲಿಸ್ಟ್ನಲ್ಲಿ ಇತ್ತು ಏಂಜಲ್ ಒನ್, ಬಿಬ್ಲಿಯಂ ಪ್ರಾಟ್ ನಾನು ಪ್ರಯಾರಿಟಿ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲಿ ಚೇಂಜ್ ಆಫ್ ಪರ್ಸೆಂಟೇಜ್ ಹಾಕೋದು ಕೂಡಲೇ ನನಗೆ ಗೊತ್ತಾಗತ್ತೆ ಯಾವ್ದ್ರಾಗ ಎಂಟ್ರಿ ಮಾಡ್ಕೋಬೇಕು ಅನ್ನೋದು. ಸೊ ಏಂಜಲ್ ಒನ್ ಟ್ರೈ ಮಾಡಿದೆ. ಬಟ್ ಏನಂದರೆ ನಂಗೆ ಲಾಸ್ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿಲ್ಲ. ಇದರಲ್ಲಿ ಏನು ಮಾಡಿದೆ, ಜಸ್ಟ್ 70 ಕ್ವಾಂಟಿಟಿ ತೊಗೊಂಡೆ. 70 ಕ್ವಾಂಟಿಟಿ ಬೈ ಮಾಡಿದೆ. ನೋಡಿ, ಇದು ನಿನ್ನಿದ್ದು ಬ್ರೇಕ್, ನಿನ್ನಿದ್ದು ರೇಂಜ್, ಇದು ಬ್ರೇಕ್ ಆಯಿತು. ಬ್ರೇಕ್ ಆದ ಕೂಡಲೇ ನಾನು ಈ ಹೈ ಬ್ರೇಕ್ ಆದ ಕೂಡಲೇ ಎಂಟ್ರಿ ಮಾಡಿದೆ. ಇಲ್ಲಿ ಎಂಟ್ರಿ ಮಾಡಿದ ಕೂಡಲೇ ಏನಾಯಿತು, ಆಲ್ಮೋಸ್ಟ್ 10:40 ಇಲ್ಲಿಗೆ ನನ್ನ ನೆನಪೈತಿ. ಎಲ್ಲಿಗಂದ್ರೆ ಇಲ್ಲಿಗೆ ನೋಡ್ರಿ, ನಾನು ಮಿಸ್ಟೇಕ್ ಮಾಡಿದ್ದು ಇಲ್ಲಿಗೆ ಎಕ್ಸಿಟ್ ಆಗಿದೆ. ನಾನು ಫಸ್ಟ್ ಎಕ್ಸಿಟ್ ಏನಪ್ಪ ಅಂದರೆ 70 ಕ್ವಾಂಟಿಟಿ ಬೈ ಮಾಡಿ, ನೀವು ಎಷ್ಟೈತಿ, ಎಸ್, ಇಲ್ಲಿಗೆ ಎಕ್ಸಿಟ್ ಆದೆ. ನಂದು ಏನಾಯ್ತು ಅಂದರೆ ಆಲ್ಮೋಸ್ಟ್ ಒಂದು 1,100 ರೂಪಾಯಿ ಲಾಸ್ ತೋರ್ಸಕ್ಕಾಯ್ತು. ರಿಕವರ್ ಆಯ್ತಲ್ಲ, 5,200 ಏನು ಲಾಸ್ ಇತ್ತಲ್ಲ. ಓ, ಇದೇನಾಯ್ತು, ರಿಫ್ರೆಶ್ ಆಯ್ತು. ಓಕೆ, ಹಾಂ, ರಿಕವರ್ ಆಯ್ತು. ರಿಕವರ್ ಆದ ಕೂಡಲೇ ಏನು ಮಾಡಿದೆ, ಎಕ್ಸಿಟ್ ಆದೆ. ಬಟ್ ಇವೆರಡು ಕ್ಯಾಂಡಲ್ ನೋಡಿದ ಕೂಡ ನನಗೆ ಅನಿಸ್ತು ಜಸ್ಟ್ ಫುಲ್ ಬ್ಯಾಕ್ ಐತಿ, ಎಂಟ್ರಿ ಮಾಡ್ಕೋಬೇಕಂತೇಳಿ. ಬಟ್ ಒಂದ್ಸಲ ಲಾಸ್ ರಿಕವರ್ ಆಗಿತ್ತು. ರಿಕವರ್ ಅಂದರೆ ಅವತ್ತು 1,600 ರೂಪಾಯಿ ಲಾಸ್ ತನ ಆಯಿತು. 1,100 ರೂಪಾಯಿ ಲಾಸ್ ಇತ್ತು. ಓಕೆ, ಏನು ಎವರೇಜ್ ಇಲ್ಲ. ನಾಳೆ ಒಂದು ಯಾವ್ದಾದ್ರು ಒಂದು ಟ್ರೇಡ್ನಲ್ಲಿ 1,200, 300 ಪ್ರಾಫಿಟ್ ಮಾಡ್ಕೋಬೋದು, ಬೇಡ ಅಂತ ಎಕ್ಸಿಟ್ ಆದೆ. ಎಕ್ಸಿಟ್ ಆದ ಕೂಡಲೇ ಏನಾಯಿತು, ಇನ್ನೊಂದು ಬೇರೆ ಟ್ರೇಡ್ ತೊಗೊಂಡೆ. ಏನಪ್ಪ ಅಂದರೆ ಅದು ಏನಾಗುತ್ತೆ ಅಂದರೆ ಒಂದ್ಸಲ ಲಾಸ್ ಆದ ಕೂಡಲೇ ಮನುಷ್ಯನ ಸೈಕಾಲಜಿ ಬಿಡಿಸ್ತೈತೆ ರೀ. ಕಂಟಿನ್ಯೂ ಆಗಿ ಮತ್ತೆ ಟ್ರೇಡ್ ತೊಗೋಬೇಕು, ಅವ್ರು ಲಾಸ್ ರಿಕವರ್ ಮಾಡ್ಕೋಬೇಕು ಅನ್ಸುತ್ತೆ. ಎಷ್ಟೋ ಎಕ್ಸ್ಪೀರಿಯನ್ಸ್ ಇದ್ರೂ ಇದಾಗೋದೆ. ನಾವು ಅಂಟಿಲ್ ಅನ್ಲೆಸ್ ನಮ್ಮದು ಒಂದು 10 ವರ್ಷ ತನಕ ಆಮೇಲೆ ನನಗೆ ಪ್ರಾಫಿಟ್ ಲಾಸ್ ಏನು ಸಂಬಂಧ ಇಲ್ಲಪ್ಪ, ನಾನು ಇವತ್ತಿಂದ ಪ್ರೊಸೆಸ್ ಅಷ್ಟೇ ಫಾಲೋ ಮಾಡ್ದಂತ ಆಮೇಲೆ ನಮ್ಗೆ ಏನಾದರೂ ತರ್ಕ ಬರ್ಬೋದು. ಬಟ್ ಎರಡನೇದು ಏನಂದರೆ ಇದು ಸುಮ್ಮನೆ ಲಾಸ್ ಮಾಡ್ಕೊಂಡಿದ್ದು ನನಗೆ ಅನಿಸುತ್ತೆ. ಇಲ್ಲಿ ಒಂದು ಸೆಕೆಂಡ್ ತೋರಿಸ್ತೇನೆ. ಇಂಟ್ರಾಡೇಲಿ MMTC ಇದು ನೋಡ್ರಿ, ಪಾಲ್ತು ಸ್ಟಾಕ್ ಇದು. ಇದನ್ನ ಎದಕ್ಕೆ ತೊಗೊಂಡೆ ನನಗೆ ಗೊತ್ತಿಲ್ಲ ಇನ್ನೂ ಆದ್ರೂ. ಸೊ ಏನೋ ಮಾರ್ಕೆಟ್ ಮೂವ್ ಹಾಕೋದೆ, ತೊಗೊಂಡೆ 104 ತೊಗೊಂಡೆ, 103ಕ್ಕೆ ಎಕ್ಸಿಟ್ ಆಗಿದೆ. 500 ಸ್ಟಾಕ್ ಮಾಡಿದ್ದೆ, 500 ರೂಪಾಯಿ ಲಾಸ್ ಆಯ್ತು. ಯಾಕಂದ್ರೆ ಇನ್ನೊಂದು ಪುಣ್ಯ, ಒಂದು 500 ರೂಪಾಯಿಗೆ ನಾ ಎಕ್ಸಿಟ್ ಆಗ್ಬಿಟ್ಟಿನಿ. ಯಾಕಂದ್ರೆ ಇದ್ರೊಳಗೆ ಸ್ಟ್ರಿಕ್ಟ್ ನಾ SL ಹಾಕಿ ಇಟ್ಟಿದ್ದೆ, ಇಲ್ಲಿಗೆ ಎದ್ರ ಎಕ್ಸಿಟ್ ಆಗ್ಬಿಡುತ್ತೆ. ಇದೊಂದು ಲಾಸ್ ಆದ ಕೂಡಲೇ ಏನಾಯಿತು, ಮತ್ತೆ 2,000 ರೂಪಾಯಿ, 2,500 ರೂಪಾಯಿ ಮೈನಸ್ ತೋರ್ಸಾಕಾಯ್ತು. ಆಮೇಲೆ ಏನು ಮಾಡಿದೆ, ಇದು ಏಂಜಲ್ ಒನ್ ಅಂತೂ ನಾವು ಇದು ನೋಡ್ಕೊತಾ ಇದ್ದೆ. ಏಂಜಲ್ ನೋಡ್ಕೊತಾ ಇದ್ನಿ. ಯಾವಾಗ ಇದು ಬ್ರೇಕ್ ಆಯ್ತಲ್ಲ, ನೋಡ್ರಿ ಎಷ್ಟು ಭಾರಿ ಮಜಾ ಆಯ್ತು ಅಂದರೆ, ಇಲ್ಲಿ ಬ್ರೇಕ್ ಆದ ಕೂಡಲೇ ಜಸ್ಟ್ ನಾನು ಹಾಕಿದ ಕ್ವಾಂಟಿಟಿ 20 ಕ್ವಾಂಟಿಟಿ ಬೈ ಮಾಡಿದೆ. ಎಲ್ಲಿ ಇಲ್ಲಿ 20 ಕ್ವಾಂಟಿಟಿ ಬೈ ಮಾಡಿದ್ರೆ ಪೂರಾ ಎಂಜಾಯ್ ಮಾಡಿದ, ಪೂರಾ ಇಲ್ಲಿಗೆ ಹೋಗಿ ಇಲ್ಮಟ 2,700 ತನಕ ಹೋಲ್ಡ್ ಮಾಡಿದ್ದು. ಏನಕ್ಕಾಗಲಿ, ಯಾಕಂದ್ರೆ ನಾನು ಬೈ ಮಾಡಿದ್ದು ಇಂಟರ್ಡೇ ಅಲ್ಲ, ಇದನ್ನ ಲಾಂಗ್ ಟೈಲ್ ಮಾಡಿದ್ದೆ. ಸಪೋಸ್ ಇವತ್ತೇನೋ ಸ್ವಲ್ಪ ಫುಲ್ ಬ್ಯಾಕ್ ಡೌನ್ ಆದ್ರೂ ನಾಳೆ ಮೂವ್ ಆಗುತ್ತೆ ಅಂತ ತಕ್ಷಣ ಏನು ಮಾಡಿದೆ, ಕಂಟಿನ್ಯೂ ಆಗಿತ್ತು. 2,700 ಅಂದರೆ ಫಸ್ಟ್ 2,400 ಪ್ರಾಫಿಟ್ ಆಗಿತ್ತು. ಆಮೇಲೆ ಏನಾಯಿತು, 3,200ಕ್ಕೆ ಎಕ್ಸಿಟ್ ಆಗಿದೆ. ಸೊ ಏನಾಯ್ತು ಅಂದರೆ ಆವತ್ತಿಂದು ಲಾಸು ಪ್ರಾಫಿಟ್ ಈಕ್ವಲ್ ಅದು. ಸೊ ನೋ ಲಾಸ್ ನೋ ಗೇನ್ ಆಯಿತು. ಸೊ ಇಲ್ಲಿಗೆ ಏನಾಯ್ತದು, ಕ್ಲೋಸ್ ಆಯಿತು. ಹೋಯ್ತಪ್ಪ, ಇವತ್ತಿನ ಲಾಸು ರಿಕವರ್ ಆಗಿತ್ತು. ರಿಕವರ್ ಅಂದ್ರೇನ, ನೋ ಲಾಸ್, ಬ್ರೇಕ್ ಆನ್ ಆಯಿತು. ಆಮೇಲೆ ಏನು ಮಾಡಿದೆ, ಒಂದು ಮಿಸ್ಟೇಕ್ ಮಾಡಿದೆ. ಏನಪ್ಪ ಮಿಸ್ಟೇಕ್ ಅಂದರೆ ಈ ಟ್ರೇಡ್ ಇದೆ ನೋಡ್ರಿ. ಅದು ಯಾಕಂದ್ರೆ ಅದೇ ಒಂದ್ಸಲ ನಮ್ಗೆ ಪ್ರಾಫಿಟ್ ಹೋಗಿ ಇದಾಯ್ತಂದ್ರೆ ಸ್ವಲ್ಪ ಇದಾಗುತ್ತೆ. ಏನಾಗುತ್ತೆ ಅಂದರೆ ರಿವೆಂಜ್ ಟ್ರೇಡಿಂಗ್ ಬಂದ್ಬಿಡ್ತದೆ. ನನಗೆ ಯಾಕಂದ್ರೆ ಇನ್ನೊಂದು ಏನಂದ್ರೆ, ಆ 200 ಕ್ವಾಂಟಿಟಿನ 200 ಕ್ವಾಂಟಿಟಿ ಯಾಕೆ ತೊಗೊಂಡ್ರೆ ಸಡನ್ಲಿ ಜುಬ್ಲಿನೊಳಗೆ ಕಂಟಿನ್ಯೂಸ್ 3 ದಿನ ನಂಗೆ 3,000, 4,000, 3,000, 4,000 ಪ್ರಾಫಿಟ್ ಆಗ್ತಾ ಇತ್ತು. ಸೊ ಆ ಕಾನ್ಫಿಡೆಂಟ್ ಮೇಲೆ, ಯಾಕಂದ್ರೆ ಕಂಟಿನ್ಯೂಸ್ ಯಾವಾಗ ಪ್ರಾಫಿಟ್ ಆಗ್ತೈತಲ್ಲ, ಮುಂದೆ ಹೆದರ್ತಾ ಇರ್ಬೇಕು. ಯಾಕಂದ್ರೆ ಯಾವಾಗ ಒಂದು ಡೌನ್ ಹೊಡಿತೈತೆ ಅಂತ. ಹೆಂಗಾಗೈತೆ ಅಂದ್ರೆ ಮನುಷ್ಯಂದು, ಯಾವಾಗ ನಮ್ಗೆ ಪ್ರಾಫಿಟ್ ಜಾಸ್ತಿ ಹಾಕೋತಾ ಹೋಗ್ತೈತಲ್ಲ, ಅವಾಗ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತು. ಯಾವಾಗ ನಮ್ಗೆ ಲಾಸ್ ಜಾಸ್ತಿ ಹಾಕೋತಾ ಅವಾಗ ಕ್ವಾಂಟಿಟಿ ರೆಡ್ಯೂಸ್ ಮಾಡ್ತು. ಬಟ್ ಇಲ್ಲಿ ಏನಾಯ್ತು ಗೊತ್ತಾ, ನಿನ್ನೆ ಮೊನ್ನೆ 3-4 ದಿನ ಪ್ರಾಫಿಟ್ ಆಗಿತ್ತು, ಇವತ್ತು ಪ್ರಾಫಿಟ್ ಆಗುತ್ತಲ್ಲ. ಬಟ್ ಏನೋ ಕಾನ್ಫಿಡೆಂಟ್ 6,000 ರೂಪಾಯಿ ಅಂತ ಆಲ್ರೆಡಿ ಪ್ರಾಫಿಟ್ನ ಆಗೈತೆ. ನಾನು ರಿಸ್ಕ್ ತೊಗೊಳೋದೊಂದು ಕಾನ್ಫಿಡೆಂಟ್ಲಿ ರಿಸ್ಕ್ ತೊಗೊಂಡೆ. ಬಟ್ ಹೋಪ್ಲಿ ಏನಾಯ್ತಪ್ಪ ಅಂದ್ರೆ ರಿಕವರ್ ಆಯ್ತು. ಆಮೇಲೆ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ಎಲ್ಲಿದೆ ಇದು, ಇಲ್ಲೇ ತೋರಿಸ್ತೀನಿ ತಡಿ. ಎಸ್, ಈ 5 ಪೈಸೆ ಆಯ್ತಲ್ಲ, ಎಷ್ಟು ದರಿದ್ರ ಸ್ಟಾಕ್ ಆಯ್ತದೆ, ಎಷ್ಟು ಶೆಡ್ ಬರ್ತಿದೆ ನೋಡಂತ. ಏನಾಯ್ತು ಗೊತ್ತು, 5 ಪೈಸದಲ್ಲಿ ಓಕೆ, ನಾನು ಆಲ್ಮೋಸ್ಟ್ 1 ಗಂಟೆ ತನಕ ಇದ್ರಿ ಇದರಲ್ಲಿ, 12:30 ತನಕ ಇದ್ದೀನಿ. ಏನು ಮೂವ್ಮೆಂಟ್ ಆಗಲಿಲ್ಲ. ಒಂದು 504 ಹೋಗಿತ್ತು, 503, 502, 501 ಹಿಂಗೆ ಬರ್ತಾ ಇತ್ತು. ಸೊ 210, 300 ರೂಪಾಯಿಗೆ ನಾನು ಎಕ್ಸಿಟ್ ಆದೆ.
ಬಟ್ ನಾನು ಸಡನ್ಲಿ ಎಕ್ಸಿಟ್ ಆದ ಒಂದು 5-10 ನಿಮಿಷಕ್ಕೆ ಮೂವ್ಮೆಂಟ್ ಎಷ್ಟಾಯ್ತು ನೋಡ್ರಿ ಅದು. ಇಲ್ಲಿ ನೋಡ್ರಿ ಒಂದು ಸೆಕೆಂಡ್. ನಾನು ಜಸ್ಟ್ ಎಕ್ಸಿಟ್ ಆಗಿದ್ಮೇಲೆ ಇಲ್ಲಿಂದ ನೋಡಿ ಎಕ್ಸಿಟ್ ಆದ್ಮೇಲೆ ಆಲ್ಮೋಸ್ಟ್ 20 ಪಾಯಿಂಟ್ಸ್ ಅಂದ್ರೆ ನಾನು ಹಾಕಿದ 13,000 ರೂಪಾಯಿ, 13,000ದಲ್ಲಿ ಆಲ್ಮೋಸ್ಟ್ 2,000 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು ನನಗೆ. ಸೊ ಬಟ್ ಏನಾಯ್ತು ಅಂದ್ರೆ ನನಗೇನು ಅನಿಸ್ತು, ಯಾಕೋ ಭಾಳ, ಯಾಕಂದ್ರೆ ಆಲ್ರೆಡಿ ಒಂದು ಲಾಸ್ ರಿಕವರ್ ಆಗಿತ್ತು, ಇದು ಪ್ರಾಫಿಟ್ನಾಗಿತ್ತು, ಇದು ಮತ್ತೆ ನೆಗೆಟಿವ್ ಆಗಿದ್ದು, ಮತ್ತೆ ನಾನು ಯಾಕೆ ಸುಮ್ಮ ನನ್ನ ಸೈಕಾಲಜಿ ಬಿಗಡಿಸೋದು ಬೇಡ, ಆಲ್ರೆಡಿ ನಾನು ಬ್ರೇಕ್ ಇವನ್ ಆಗಿತ್ತು ಅಂತ ಎಕ್ಸಿಟ್ ಆದ್ಮೇಲೆ ಇದು 2,000 ರೂಪಾಯಿ ಹೋಯ್ತು. ಇದೊಂದು ನಾನು ಪ್ರಾಬ್ಲಮ್ ಮಾಡ್ಕೊಂಡಿದ್ದು, ಇದೊಂದು ತಪ್ಪು ಮಾಡಿದೆ, ಇದನ್ನ ಎಕ್ಸಿಟ್ ಆಗಬಾರ್ದು. ಅಟ್ಲೀಸ್ಟ್ ಇದು ಸ್ಟಾಪ್ ಲಾಸ್ ರೇಟ್ ಆಗಬೇಕು. ಸ್ಟಾಪ್ ಲಾಸ್ ಅಂತ ಡೇ ಲೋ ಇಟ್ಟಿದೆ, ಒಂದು 300 ರೂಪಾಯಿ ಲಾಸ್ ಆಗ್ತಿತ್ತು, ಓಕೆ ಪ್ರಾಬ್ಲಮ್ ಇಲ್ಲ. ಬಟ್ ಇದೊಂದು ಮಿಸ್ಟೇಕ್ ಆಯ್ತು. ಈ ಥರ ಮಿಸ್ಟೇಕ್ ಆಗ್ತಾ ಇರ್ತವೆ. ಆ್ಯಕ್ಚುಲಿ ಬೆಸ್ಟ್ ಏನಪ್ಪ ಅಂದರೆ ಯಾವಾಗಲೇ ಫಸ್ಟ್ ಟ್ರೇಡು ಲಾಸ್ ಜಾಸ್ತಿ ಮಾಡ್ಕೋಬಾರ್ದು. ನಾನು ಬರೆದಿಟ್ಕೊಂಡು ತಿಳ್ಕೊಂಡು ಇವತ್ತೇನಂದ್ರೆ, ಫಸ್ಟ್ ಟ್ರೇಡ್ ನಮ್ದು ಬಿಗ್ ಲಾಸ್ ಆದಾಗ ನಾನು ಭಾಳ ಸಲ ಅಬ್ಸರ್ವ್ ಮಾಡಿ, ಫಸ್ಟ್ ಟ್ರೇಡ್ ಆದರೂ ಸ್ವಲ್ಪ ಏನಾದರೂ 3-4 ಸಾವಿರ ಲಾಸ್ ಆಯ್ತಂದ್ರೆ ಅವತ್ತಿನ ಪೂರಾ ಟ್ರೇಡ್ ಪ್ಲಾನೇ ತಪ್ಪೋಗುತ್ತೆ. ನಾವು ಯಾವುದು ಪ್ಲಾನ್ ಪ್ರಕಾರ ಮಾಡಲ್ಲ, ರ್ಯಾಂಡಮ್ಲಿ ಏನೋ ಒಂದು ಬೈ ಮಾಡಿ ಸೆಲ್ ಮಾಡಿ ಆಗ್ಬಿಡುತ್ತೆ. ಒಂದು ಓವರ್ ಟ್ರೇಡ್ ಜಾಸ್ತಿ ಆಗುತ್ತೆ, ಆಮೇಲೆ ಲಾಸ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಟ್ರೇಡ್ ಲಾಸ್ ಆದಾಗ ಸಣ್ಣ ಲಾಸ್ ಇತ್ತು ಅಂದ್ರೆ ಇನ್ನೊಂದು ಟ್ರೇಡ್ ಮಾಡಿ, 1,500-1,600 ರೂಪಾಯಿ ಇತ್ತು ಇನ್ನೊಂದು ಟ್ರೇಡ್ ಮಾಡ್ತೀನಿ, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಒನ್ ಟೈಮ್ ಹಂಗೆ ಅನಿಸಿತ್ತು, 5,000 ರೂಪಾಯಿ ಲಾಸ್ ಆದ್ರಾಗಲಿ ಕ್ಲೋಸ್ ಮಾಡೋಣ ಅಂತ ಇನ್ನೊಂದು ಮನ್ಸು ಆಯ್ತಿತ್ತು. ಬಟ್ ಇನ್ನೊಂದು ಮನ್ಸು ಏನಾಗ್ತಿತ್ತು, ಇನ್ನೊಂದು ಟ್ರೇಡ್ ನೋಡೋಣ ಏನಾಗ್ತಿತ್ತು. ಬಟ್ ಯಾವಾಗಲಿ ಆದಷ್ಟು ದೊಡ್ಡ ಲಾಸ್ ಆದಾಗ ಕ್ಲೋಸ್ ಮಾಡಿ, ಯಾಕಂದ್ರೆ ಟ್ರೇಡಿಂಗ್ ಇವತ್ತೊಂದು ದಿನ ಇಲ್ಲ, ನಾಳೆ ಐತಿ ನಾಡೈತಿ. ಸೊ ಲೈಫ್ ಲಾಂಗ್ ಪ್ರೊಸೆಸ್ ಇದೆ, ಜಸ್ಟ್ ಆ ಪ್ರೊಸೆಸ್ ಕಡೆ ಫಾಲೋ ಮಾಡ್ತೀವಿ. ಈ PNL ನೋಡೋದ್ರಿಂದ ನಮ್ಮ ಮನಸ್ಸು ಇದಾಗತ್ತೆ, ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ನೋಡ್ರಿ, ನಿನ್ನೆ ನಾನು ಲಾಸ್ಟ್ ಫ್ರೈಡೇ ಗ್ರೇವಿಟಾ ಸ್ಟಾಕ್ನ ಏನು ಮಾಡಿದೆ ಅಂದರೆ ಪ್ರಾಫಿಟ್ ನೋಡಿ ಎಕ್ಸಿಟ್ ಆದ್ವಿ. ನಾ ಎಕ್ಸಿಟ್ ಆದ ಕೂಡಲೇ ನೆಕ್ಸ್ಟ್ 300 ಪಾಯಿಂಟ್ ಮೂವ್ ಆಗ್ತದೆ. ನಾ ಏನಾದರೂ ಕಂಟಿನ್ಯೂ ಇಟ್ಟಿದ್ರೆ 18-20 ಸಾವಿರ ಪ್ರಾಫಿಟ್ ಆಗಿತ್ತು. ಅದಾದ ಕೂಡಲೇ ನಿನ್ನೆ ಸಿಂಪೋನಿ ಸ್ಟಾಕ್ ನಂಗೆ ನಾ ಯಾವಾಗ ಎಕ್ಸಿಟ್ ಆದ್ಮೇಲೆ ಕಂಟಿನ್ಯೂಸ್ ಮತ್ತೆ ಮೂವ್ ಆಗ್ತದೆ. ಸೊ ಇವತ್ತು ನನ್ನ ಜುಬ್ಲಿ ಪುಡ್ ರಿವರ್ಸ್ ಮಾಡಿದಾನೆ. ಏನು ಮಾಡಿಪ್ಪ ಅಂದ್ರೆ ಲಾಸ್ ಹೋಲ್ಡ್ ಮಾಡಿದೆ, ಪ್ರಾಫಿಟ್ ಎಕ್ಸಿಟ್ ಆಗಿದೆ. ಸೊ ಇದನ್ನೇನಾದ್ರೂ ನಾ 70 ಕ್ವಾಂಟಿಟಿ ಹೋಲ್ಡ್ ಮಾಡಿದ್ರೆ ಇವತ್ತು ಇಲ್ಲ ಅಂದ್ರೆ ಒಂದು 13,000 ತನಕ ಪ್ರಾಫಿಟ್ ಆಗ್ತಿತ್ತು. 70 × 200 70 × 100 ಅಂದ್ರೆ 14,000 ತನಕ ಪ್ರಾಫಿಟ್ ಆಗ್ತಿತ್ತು. ಬಟ್ ಯಾವಾಗ ನಾವು ಲಾಸ್ ಆಕತ್ತಿಲ್ಲ ಅವಾಗ ಹೋಪ್ ಮಾಡ್ತೀವಿ. ಹೋಪ್ ಅಂದ್ರೆ ರಿವರ್ಸ್ ಆಕತಿ. ಯಾವಾಗ ಪ್ರಾಫಿಟ್ ಆಕತ್ತಿಲ್ಲ ಫಿಯರ್ಲೆಸ್ಲಿ ಎಕ್ಸಿಟ್ ಆಗ್ಬಿಡ್ತು. ಸೊ ಇದು ಕಂಟ್ರೋಲ್ ಇಮಿಡಿಯೇಟ್ಲಿ ಆಗಂಗಿಲ್ಲ. ಸೊ ನನಗಾದ್ರೂ 2-3 ವರ್ಷ ಆಯ್ತು ಇದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಬಟ್ ಕಲ್ಕೊಂತ ಹೋಗ್ಬೇಕು, ನೆವರ್ ಎಂಡಿಂಗ್ ಪ್ರೊಸೆಸ್. ಸ್ಲೋಲಿ ಇಂಪ್ರೂವ್ಮೆಂಟ್, ಫೋಕಸ್ ಆನ್ ಪ್ರೊಸೆಸ್ ಮೇಲೆ ನಮ್ಮ ಪ್ಲಾನ್ ಅಂತ ಅದ್ರ ಮೇಲೆ ಸ್ಟ್ರಿಕ್ಟ್ ಇದ್ರೆ ಓಕೆ. ಬಟ್ ಇನ್ನೊಂದೇನಂದ್ರೆ ಇದರಲ್ಲಿ ಇಲ್ಲಿದೆ ನೋಡ್ರಿ, ಏಂಜಲ್ ಒಂದು ಫಸ್ಟ್ 2,200ಕ್ಕೆ, ಆಮೇಲೆ 3,145ಕ್ಕೆ ಇದು ಫಸ್ಟ್ ಲಾಸು. ಇವು ರಿಮೈನಿಂಗ್ ಏನಿದಾವಲ್ಲ ಇದು ಇದನ್ನೊಂದು ಮಿಸ್ಟೇಕ್ ಮಾಡಿ ಭಾಗ್ಯಶ್ರೀ ಕೆಮಿಕಲ್ಸ್ ಅಂತ ತಿಳಿಸಿದ. ಸೊ ಇದು ಹೋಲ್ಡ್ ಇಟ್ಟಿನಿ. ಸೊ 700ನೇ ಲಾಸ್ ಐತಿ. ಇದು ಮೇ ಬಿ ನಾಳೆ ಇದನ್ನು ಹಾಕಿತ್ತು. ಇದು ನೋಡ್ರಿ ಇಂಡೋರ್ ಕ್ಯಾಮ್, ಇದೊಂದು ಸ್ಟಾಕ್ ಹೇಳ್ಬೇಕಂದ್ರೆ 1700 ಲಾಸ್ ಅಲ್ರಿ ಅದು. ಆ್ಯಕ್ಚುಲಿ ನಿನ್ನೆ ಹೋಲ್ಡ್ ಮಾಡಿದ್ದು ಎಕ್ಸಿಟ್ ಮಾಡಿದ ಕೂಡಲೇ ಇಂಟರ್ಡೇ ಒಳಗೆ ಸೆಲ್ ತೋರಿಸುತ್ತೆ. ಸೊ ಆ್ಯಕ್ಚುಲಿ ಲಾಸ್ ಅಲ್ಲ ಅದು. ಸೊ ನಾ ಏನು ಮಾಡಿದೆ ಅಂದ್ರೆ ಇದು ಒಂದು ದೊಡ್ಡ ಮಿಸ್ಟೇಕ್ ಇದೆ. ಇದನ್ನೇನು ಮಾಡಿದೆ ಅಂದರೆ ನನಗೆ ಸ್ವಲ್ಪ ಕ್ಯಾಶ್ ಬೇಕಾಯ್ತು, ಯಾಕೆಂದ್ರೆ ಎಂಜಲ್ ಒಳಗೆ ಸ್ವಲ್ಪ ಹಾಕ್ಬೇಕಂತ ಇದನ್ನ 100 ಕ್ವಾಂಟಿಟಿ ತೊಗೊಂಡಿದ್ದೆ ನಿನ್ನೆ. ನೋಡಿ 2 ಗಂಟೆ ತಗೊಂಡು ಮೂವ್ ಆಗೇ ಇಲ್ಲ ಅದು. 2 ಗಂಟೆ ತಗೊಂಡು 7.5 ಪಾಯಿಂಟ್ 100-200 ಪ್ರಾಫಿಟ್ ತೋರಿಸ್ತಿತ್ತು. ನಾ ಯಾವಾಗ ಎಕ್ಸಿಟ್ ಆದ್ನಲ್ಲ ಸಡನ್ಲಿ 20 ಪಾಯಿಂಟ್. ಸೊ ಜಸ್ಟ್ ನಾನು ನಿನ್ನೆ ಇದ್ದ ಸ್ಟಾಕನ್ನು ಹೋಲ್ಡ್ ಮಾಡಿದ್ರೆ 4,000 ರೂಪಾಯಿ ನನ್ನ PNL ಪ್ರಾಫಿಟ್ ಇರ್ತಿತ್ತು. ಬಟ್ ಒಂದ್ಸಲ ಅದು ಏನಾಗ್ತೈತೆ ಅಂದ್ರೆ ಲಾಸ್ ಜಾಸ್ತಿ ಆದ ಕೂಡಲೇ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಫಸ್ಟ್ ಟ್ರೇಡ್ ಯಾವುದೇ ಕಾರಣಕ್ಕೂ ಲಾಸ್ ಜಾಸ್ತಿ ಮಾಡ್ಕೋಬಾರ್ದು ಅನ್ನೋ ಒಂದು ಲೆಸನ್ ಇಷ್ಟೇ. ಇನ್ನೊಂದು ಅದು ಜೀರೋದ ಅಕೌಂಟ್ನಲ್ಲಿ 1,000 ರೂಪಾಯಿ ಏನೋ ಪ್ರಾಫಿಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ನಾರ್ಮಲಿ ಕಂಟಿನ್ಯೂ ಆಯ್ತು. ಫಸ್ಟ್ ಟ್ರೇಡ್ ಇದೊಂದು ಸ್ಟಾರ್ಟ್ ಮಾಡಿದ್ನಿ ಮೊದಲ ಕ್ವಾಂಟಿಟಿ. ಆಮೇಲೆ ಇದನ್ನೂ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಇಲ್ಲಿದೆ ತೋರಿಸ್ತೀನಿ. ನಾ 500 ಕ್ವಾಂಟಿಟಿ ಸೆಲ್ ಮಾಡಿದ್ದೆ. ಅದನ್ನು 500 ಕ್ವಾಂಟಿಟಿ ಸೆಲ್ ಮಾಡಿದ್ದೆ. ಬಟ್ ನೋಡಿ ನಾನು ಸೆಲ್ ಮಾಡಿದ್ದು ಇಲ್ಲಿಗೆ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡು ಹೋದ್ನಿ. ಬಟ್ ಏನಾಯ್ತು ಅಂದರೆ ನೋಡಿ ಪೂರಾ ರಿವರ್ಸ್ ಆಗಿ ಇಲ್ಲಿಗೆ 667 60 ಅಟ್ಲೀಸ್ಟ್ ನಾ ಇಲ್ಲಿ ಎಕ್ಸಿಟ್ ಆದರೂ 62ಕ್ಕೆ 5.55 25 2,500 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಸೊ ಒಂದೇನಂದ್ರೆ ಲಿಮಿಟ್ ಯುವರ್ ಟ್ರೇಡ್. ಫಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಏನಂದ್ರೆ ಟ್ರೇಡ್ ಲಿಮಿಟ್ ಮಾಡ್ಕೊರಿ. 3 ತೋತೀರಾ, 2 ತೋತೀರಾ, 5 ತೋತೀರಾ, ಇಷ್ಟು ಫಿಕ್ಸ್ ಮಾಡ್ಕೊರಿ. ಆಮೇಲೆ ಲಾಸ್ ಆಫ್ ದ ಡೇ, ಒಂದು ದಿನಕ್ಕೆ ಎಷ್ಟು ಲಾಸ್ ಮಾಡ್ಕೋತೀವಿ ನಾವು ಲಿಮಿಟ್ ಮಾಡ್ರಿ. ಲಾಸ್ ಆಫ್ ದ ಡೇ ಎಷ್ಟು ಲಾಸ್ ಮಾಡ್ಕೋಬೇಕು ನಾವು ಒಂದು ದಿನಕ್ಕೆ, ಅದನ್ನು ಲಿಮಿಟ್ ಮಾಡ್ರಿ. ಇಷ್ಟ ಇವತ್ತಿಷ್ಟು ಲಾಸ್ ಆಯ್ತಾ, ಅದು 1 ಟ್ರೇಡಿಗಾದರೂ ಬಿಟ್ಟು ಕ್ಲೋಸ್ ಮಾಡಬೇಕು, 2 ಟ್ರೇಡಿಗಾದರೂ ಕ್ಲೋಸ್ ಮಾಡಬೇಕು. ಇವತ್ತು 5 ಟ್ರೇಡಿಗಾದರೂ ಕ್ಲೋಸ್ ಮಾಡಬೇಕು. ಅದನ್ನು ಕಂಟಿನ್ಯೂಸ್ 2 ಪ್ರಾಫಿಟ್ ಆದ್ರೆ ಇನ್ನೊಂದು ಟ್ರೇಡ್ ವೇಟ್ ಮಾಡಿರಿ. ಕಂಟಿನ್ಯೂಸ್ 2 ಲಾಸ್ ಆದ್ರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡ್ಕೋಬೇಡಿ.
ಅದೇನಿದೆ ಅದನ್ನು ಕ್ಲೋಸ್ ಮಾಡಿಟ್ಬಿಟ್ಟು ನಾಳೆ ನೋಡೋಣ. ನಾಳೆ ರಿಕವರ್ ಮಾಡ್ಕೋಬೋದು. 5,000 3,000 ದೊಡ್ಡ ಲಾಸ್ ಅಲ್ಲ. ಯಾಕಂದ್ರೆ ಇದೇನು ಟೋಟಲ್ 3-3.5 ಲಕ್ಷ ರೂಪಾಯಿ ಕ್ಯಾಪಿಟಲ್ಗೆ 5,000 ಏನು ದೊಡ್ಡದಲ್ಲ. 1% ಹಾರ್ಡ್ಲಿ 5% ರಿಕವರ್ ಮಾಡ್ಕೋಬೋದು. ಈ ಒಂದು ಚಲೋ ಅನ್ನೋ ಒಂದು ಮನಿ ಪೇಮೆಂಟ್ ಫೋನ್ ಪೇ ಥರ ಸ್ಟಾಕ್ ಸಿಕ್ಕು ಹೋಲ್ಡ್ ಮಾಡಿಟ್ರು ಆರಾಮ್ 3-4,000 5,000 ಪ್ರಾಫಿಟ್ ಸಿಗ್ತೈತಿ. ಬಟ್ ಒಂದೇನಪ್ಪ ಅಂದರೆ ಇಂಪಾರ್ಟೆಂಟು, ಈ ಪ್ಲಾನ್ ಒಳಗೆ ಫಸ್ಟ್ ನಮ್ದು ಲಿಮಿಟ್ ಆಫ್ ದ ಟ್ರೇಡ್ ಎಷ್ಟು ಇರ್ಬೇಕು ಅನ್ಬೇಕು, ಲಿಮಿಟ್ ಆಫ್ ಲಾಸ್ ಎಷ್ಟು ಇರ್ಬೇಕು ಅನ್ಬೇಕು. ಪ್ರಾಫಿಟ್ ಏನು ನಮ್ದಲ್ಲ, ಪ್ರಾಫಿಟ್ ಮಾರ್ಕೆಟ್ ಮಾಡ್ಬೇಕು, ಅದನ್ನು ಕ್ಯಾರಿ ಮಾಡ್ಕೋಬೋದು ಇಷ್ಟ. ಆಮೇಲೆ ಇನ್ನೊಂದು ಒಂದು ಸೆಕೆಂಡ್ ನೋಡಿ, ಇವಿಷ್ಟು 20 ಸ್ಟಾಕ್ ಆಗಸ್ಟ್ 20ಕ್ಕೆ ಫಿಲ್ಟರ್ ಮಾಡಿಟ್ಟಿದ್ದೆ. ನಿನ್ನೆ ಸ್ಟಾಕ್ ಒಳಗೆ ಒಂದಿಷ್ಟು ಮತ್ತು ಹೊಸ ಸ್ಟಾಕ್ ಒಳಗೆ ಅದರಲ್ಲಿ ಇಷ್ಟು ಸ್ಟಾಕ್ ಮೂವ್ಮೆಂಟ್ ಆಗಿದಾವೆ, ಉಳಿದ ಸ್ಟಾಕ್ ಮೂವ್ಮೆಂಟ್ ಆಗಿಲ್ಲ. ಜಸ್ಟ್ ಒಂದು ಡೈಲಿ ಟೈಮ್ ಫ್ರೇಮ್ನಲ್ಲಿ ಚೆಕ್ ಮಾಡ್ಕೊಂಡು ತಗೋಣ. ನಿನ್ನಿದ್ದು ನೋಡೋಣ, ಇವತ್ತಿನ ಇದೆ ನೋಡ್ರಿ. ನಾನು ಎಲ್ಲಿ ಎಕ್ಸಿಟ್ ಆಗಿನಲ್ಲ ಅಲ್ಲಿಂದನೂ ಮೂವ್ಮೆಂಟ್ ಆಗಿದೆ. ಇದು ಇಂಟ್ರಾಡೇಲಿ ಹೋಲ್ಡ್ ಮಾಡಿದ್ದೆ, ನಿನ್ನೆ ಹೋಲ್ಡ್ ಮಾಡಿದ್ದೆ ನಾನು ಇಲ್ಲಿ ಬೈ ಮಾಡಿ. ಇಲ್ಲಿ ಮುಂಜಾನೆ ಒಂದು 700 ರೂಪಾಯಿ ಪ್ರಾಫಿಟ್ ತೋರಿಸು, ಆಮೇಲೆ ನೆಗೆಟಿವ್ನೆಲ್ಲ 200 ರೂಪಾಯಿ ಪ್ರಾಫಿಟ್ ತೋರಿಸಾಕಿತ್ತು. ಇನ್ನೂ ನೆಗೆಟಿವ್ ಹೋಗುತ್ತೆ ಅನ್ನೋದು ಈ ಕ್ಯಾಂಡಲ್ ನೋಡಿ ಹೆದರಿಗೆ ಬಂದು ಬಿಟ್ಟೆ. ಹಿಂಗೆ ಸೊ ಸ್ಟಿಕ್ ಟು ಪ್ರೋಸೆಸ್ ಸ್ಟಿಕ್ ಇರ್ಬೇಕು ಇಷ್ಟೇ, ಮತ್ತೇನೆಲ್ಲ. ಕೆಲವೊಂದು ಸ್ಟಾಕ್ ಓಡಿದಾವೆ, ಕೆಲವೊಂದು ಸ್ಟಾಕ್ ಇಲ್ಲ. ಬಟ್ ಓವರ್ ಆಲ್ ಮಾರ್ಕೆಟ್ ನಂತರ ಪಾಸಿಟಿವ್ ಇತ್ತು, ಕ್ಲೋಸ್ ಆಗಿದ್ದು ಪಾಸಿಟಿವ್ ಕ್ಲೋಸ್ ಆಗೈತೆ ಇವತ್ತು. ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಸ್ಟ್ 15 ಮಿನಿಟ್ಸ್ ಮಾತ್ರ ಸ್ವಲ್ಪ ಕ್ಲಿಯರ್ ಅಬ್ಸರ್ವ್ ಮಾಡಿ. ಏನಂದ್ರೆ 15 ಮಿನಿಟ್ಸ್ ಯಾಕಂದ್ರೆ ಫಸ್ಟ್ 15 ಮಿನಿಟ್ಸ್ ಒಳಗೆ ಏನಿದೆಲ್ಲ ನಿನ್ನೆ ಬೈ ಮಾಡಿದವರು ಮೊನ್ನೆ ಬೈ ಮಾಡಿದವರು ಏನಿರಲ್ಲ ಅವರೆಲ್ಲ ಚೇಂಜ್ ಮಾಡ್ತಿರ್ತಾರೆ. ಮಾರ್ಕೆಟ್ ವೀಕ್ ಆದ್ರೆ ಸೆಲ್ ಮಾಡ್ತಾರೆ, ಮಾರ್ಕೆಟ್ ಸ್ಟ್ರಾಂಗ್ ಇತ್ತಂದ್ರೆ ಬೈ ಮಾಡ್ತಾರೆ. ಸೊ ಹಂಗಾಗಿ ಇದೇನಾಗುತ್ತೆ, 15 ನಿಮಿಷದಾಗ ಏನು ಚೇಂಜ್ ಆಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. 15 ನಿಮಿಷದಾಗ ಏನು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದೇನು 30 ಮಿನಿಟ್ಸ್ ಬರುತ್ತಲ್ಲ, ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಇದೇನು 30 ಮಿನಿಟ್ಸ್ ಕ್ಯಾಂಡಲ್ ಇರುತ್ತಲ್ಲ, ಅದನ್ನ ಹೈ ಮಾರ್ಕ್ ಮಾಡಿಬಿಡ್ರಿ, ಮುಗಿದೋತ್ತು. ಈ ಹೈ ಲೋ ಮಾರ್ಕ್ ಮಾಡ್ರಿ. 9:30 ಕ್ಯಾಂಡಲ್ 15 ನಿಮಿಷ ಟೈಮ್ ಫ್ರೇಮ್ 9:30 ಕ್ಯಾಂಡಲ್ ಮಾರ್ಕ್ ಮಾಡ್ರಿ. 9:30 ಕ್ಯಾಂಡಲ್ ಯಾವಾಗ ಯಾವ ಸೈಡ್ ಬ್ರೇಕ್ ಆಕೈತಿಲ್ಲ ಆ ಸೈಡ್ ಒಂದು ಟ್ರೇಡ್ ಮಾಡಿ. ಬ್ರೇಕ್ ಆಗ್ಬೇಕದು, ಬ್ರೇಕ್ ಆಗಿ ಒಂದು 2-3 ಪಾಯಿಂಟ್ ಮೂವ್ ಆಗ್ಬೇಕು. ಅಲ್ಲೇ ಬ್ರೇಕ್ ಆದ್ಕೂಲೆ ಮತ್ತೆ ರೋಸ್ ಆಗೋ ಚಾನ್ಸ್ ಜಾಸ್ತಿ ಇತ್ತು. ಒಂದು 2-3 ಪಾಯಿಂಟ್ ಮೂವ್ ಆಯ್ತಪ್ಪ ಅಂದ್ರೆ ಅಲ್ಲಿ ಬೈ ಮಾಡಿ. ಇದ್ರ ಮ್ಯಾಲ್ ಬ್ರೇಕ್ ಆದ್ರೆ ಬೈ ಮಾಡ್ರಿ, ಇದ್ರ ತಳಬೇಕಾದ್ರೆ ಸೆಲ್ ಮಾಡ್ರಿ. ಸೆಲ್ ಮಾಡೋ ಮುಂದೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ತಳಗ್ 10 EMA ಮತ್ತು 20 EMA ಕೆಳಗೆ ಇಟ್ಕೊಂಡ್ ಕಿಶನ್ ಸೆಲ್ ಮಾಡಬೇಡ್ರಿ. 10 EMA 20 EMA ಪ್ರೈಸ್ ಇತ್ತಪ್ಪ ಅಂದ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರ್ತೈತೆ, ಅದು ಡೌನ್ ಬ್ರೇಕ್ ಆಗಂಗಿಲ್ಲ. ಸೊ ಬೈ ಮಾಡೋ ಮುಂದೆ ಏನೈತಿ, ಯಾವುದೇ ಕಾರಣಕ್ಕೂ 10 EMA 20 EMA ಮೇಲೆ ಇಟ್ಕೊಂತ ಬೈ ಮಾಡ್ರಿ. ಸಪೋಸ್ ಹೆಂಗಂದ್ರೆ ಈ 10 EMA 20 EMA ತೆಳಗದಾವ ಅಂದ್ರೆ ಪ್ರಿಪೇರ್ ಮಾಡ್ರಿ, ಸೆಲ್ ಬೈ ಮಾಡಕ್ ಪ್ರಿಪೇರ್ ಮಾಡ್ರಿ. ಬೈ ಅದೇ 10 EMA 20 EMA ಮ್ಯಾಲ್ದಪ್ಪ ಅಂದ್ರೆ ಸೆಲ್ ಮಾಡಕ್ ಪ್ರಿಪೇರ್ ಮಾಡ್ರಿ. ಏನೋ ಇಲ್ಲಿ ಏನೋ ಎಂಟ್ರಿ ಸಿಕ್ಕರು ಎಂಟ್ರಿ ಮಾಡ್ಬೇಡ. ಮತ್ತೊಂದು ಸ್ಟಾಕ್ ನೋಡ್ರಿ, 10 EMA 20 EMA ತೆಳಗಿದ್ದು ಬ್ರೇಕ್ ಅನ್ನೋ ತಿಂದಲ್ಲಿ ಅಂತ ಸ್ಟಾಕ್ ಎಂಟ್ರಿ ಮಾಡ್ರಿ. ನಿಮ್ಗೆ ಒಂದ್ 2-3 ಎಕ್ಸಾಂಪಲ್ ತೋರಿಸ್ತೀನಿ. 9:30 ಇದೇನಪ್ಪಾ ಅಂದ್ರೆ ಅಪೋಸಿಟ್ ಟು 9:30 ರೆಡ್ ಕ್ಯಾಂಡಲ್. 9:30 ಫಸ್ಟ್ ರೆಡ್ ಕ್ಯಾಂಡಲ್ ಏನ್ ಬರ್ತಲ್ಲ ಇದ್ರದ್ದು ಇನ್ನೊಂದು ಕಾನ್ಸಿಕ್ವೆನ್ಸ್ ಅಂದ್ರೆ ಅದು ಫೇಲ್ ಆದ್ರೂ ಇದು ಪ್ರಾಫಿಟ್ ಆಗಿರ್ತದೆ. 2 ಟ್ರೇಡ್ ತೊಗೊಳ್ಳೋದು, ದಿನಕ್ಕೆ 2-3 ಟ್ರೇಡ್ ಅಂದ್ರೆ ಸಾಕು, ನಿಮ್ ಪ್ರಾಫಿಟ್ ಸಿಗುತ್ತೆ. ಬಟ್ ಪ್ರೊಸೆಸ್ ಮಾತ್ರ ಇದೊಂದು ಫಾಲೋ ಮಾಡ್ಬೇಕು. ಎಸ್, ಇಲ್ಲಿ ನೋಡ್ರಿ 9:30, ಓಕೆ 9:15. ನೆಕ್ಸ್ಟ್ ಏನಾಯ್ತು, ಇದು ಕ್ಲೋಸ್ ಮಾಡ್ತೀವಿ. ನಾ ಮಾರ್ಕ್ ಮಾಡ್ಕೊಂತೆ ಇದು ಲೋ ಹೈ. ಓಕೆ, ಎಲ್ಲಿದಾವ್ರಿ ಬಿಲೋ ದ 20 to 30 EMA. ನಾ ಇಲ್ಲಿ ಸೆಲ್ ಮಾಡ್ತೀನಿ ಅಪ್ 11 ಪಾಯಿಂಟ್ಸ್, ನೋ ಪ್ರಾಬ್ಲಮ್. 5 ಪಾಯಿಂಟ್ಸ್ ಆದರೂ ಸಾಕಂದ್ರೆ, ಯಾಕಂದ್ರೆ ನನ್ನ ರಿಸ್ಕ್ ಎಷ್ಟೈತಿ, ರಿವಾರ್ಡ್ ಎಷ್ಟೈತಿ. 1:2 ಬೆಸ್ಟ್. 1:2 ಸಿಲಿಕಾನ್ ಅಟ್ಲೀಸ್ಟ್ ಕ್ಲೋಸ್ ಆದ್ರೆ 1:1 ಕ್ಲೋಸ್ ಆಗ್ತೈತಿ. 5 ಪಾಯಿಂಟ್ ರಿಸ್ಕ್ ಐತೆ, 13 ಪಾಯಿಂಟ್ ಪ್ರಾಫಿಟ್ ಆಗಿದೆ. ಸೊ 1:2 ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಈ ತರ ಸೆಟಪ್ಸ್ ಅವು ಸ್ಮಾಲ್ ಮಿಡ್ ಕ್ಯಾಪ್ನಾಗ ತೋರ್ಬೇಡ್ರಿ, ಲಾರ್ಜ್ ಕ್ಯಾಪ್ನಾಗ ತೋರಿ. ಯಾಕಂದ್ರೆ ಲಾರ್ಜ್ ಕ್ಯಾಪ್ನಾಗ ಪ್ರೈಸ್ ಈ ತರ ಮೂವ್ ಆಗಂಗಿಲ್ಲ. ಲಾರ್ಜ್ ಕ್ಯಾಪ್ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ, ನಿಫ್ಟಿ 50, ನಿಫ್ಟಿ 50 ಬ್ಯಾಂಕ್ನಾಗ, ಪಿನ್ ನಿಫ್ಟಿ ಮಿಡ್ ಕ್ಯಾಪ್ನಾಗ, ಸ್ಮಾಲ್ ಕ್ಯಾಪ್ನಾಗ ತೋರ್ಬೇಡ್ರಿ. ಸೊ ಇಲ್ಲಿ ನೋಡಿ ಇವೆಲ್ಲದಲ್ಲ, ಇವೆಲ್ಲ ಒಂದು ಸೀಕ್ವೆನ್ಸ್ ಒಳಗೆ ಮೂವ್ ಆಗ್ತಾವೆ. ಅಗಡೆ ದಗಡಿ ಆ ಕಡೆ ಒಂದು ಮೂವ್ ಆಗೋದು, ಒಂದು ಕ್ಯಾಂಡಲ್ ವ್ಯಾಲ್ಯೂಮ್ ಇಲ್ದ ಮೂವ್ ಆಗೋದು ಹಂಗಿರಂಗಿಲ್ಲ. ನೋಡ್ರಿ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ 9:30. ಇದು ರಿವರ್ಸ್ ಆಗಿತ್ತು ಅಂದ್ರೆ ಇಲ್ಲಿ ಎಂಟ್ರಿ ಬೈ ಮಾಡ್ತಿದ್ನಿ, ಇದು ರಿವರ್ಸ್ ಆಗಿಲ್ಲ. ಸೊ ಏನ್ ಮಾಡ್ತೀನಿ, 9:30 ಐತಲ್ಲ, ಸಿಂಪಲ್ ಇಲ್ಲಿ ಸೆಲ್ ಮಾಡಿದ್ವು ಸ್ಟಾಪ್ ಲಾಸ್ ಈ ಬಾಕ್ಸ್ ಮೇಲೆ, ಈ ಎಂಟ್ರಿ ಕ್ಯಾಂಡಲ್ ಮೇಲೆ ಸ್ಟಾಪ್ ಲಾಸ್ 10 ಸ್ಟಾಪ್ ಲಾಸ್ ಐತಿ. ನೆಕ್ಸ್ಟ್ ಮೂವ್ ಆಗಿದ್ದು ಎಷ್ಟು ನೋಡ್ರಿ, 40 ಪಾಯಿಂಟ್ಸ್. 1:4
10 ಪಾಯಿಂಟ್ ಕಳ್ಕೊಂಡ್ರೆ ಒಂದು 1,000 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ 4,000 ರೂಪಾಯಿ ಗೇನ್ ಮಾಡ್ಕೋತೀವಿ ನಾವು. ಸಿಂಪಲ್ ಏನಿಲ್ಲ, ಸಿಂಪಲ್ ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾಂಡಲ್ ವೇಟ್ ಮಾಡಬೇಕು. ಬಟ್ ನೆಕ್ಸ್ಟ್ ನೋಡ್ಕೊಂತ ನೀವು ಇಂಪ್ರೂವ್ ಆಗ್ತೀರಿ. ಯಾಕಂದ್ರೆ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ ಅದಾವ. ಯಾಕಂದ್ರೆ ಅಪ್ ಟ್ರೆಂಡ್ ಇದ್ದಾಗ ನಾವು ಟ್ರೆಂಡ್ ಚೇಂಜ್ ಆಗೋ ಮುಂದೆ ನಾವು ಬೈ ಮಾಡಿದ್ರೆ ಅಂದ್ರೆ ರಿವರ್ಸ್ ಹೊಡಿತೈತಿ. ಟ್ರೆಂಡ್ ಸೆಲ್ಲಿಂಗ್ ಕನ್ವರ್ಟ್ ಆಗೋ ಮುಂದೆ ನಾವು ಬೈ ಮಾಡಿದ್ರೆ ಮಿಸ್ಟೇಕ್ ಆಕತಿ, ಬೈಯಿಂಗ್ ಕನ್ವರ್ಟ್ ಮಾಡೋ ಮುಂದೆ ಸೆಲ್ ಮಾಡಿದ್ರೆ ಮಿಸ್ಟೇಕ್ ಆಕತಿ. ಬಟ್ ಅದಕ್ಕೆ ಏನ್ ಮಾಡ್ಬೇಕು, ನಾವು ಆಲ್ಮೋಸ್ಟ್ ಪ್ರಿಪೇರ್ ಮಾಡೋದು ಈ EMI ಲೈನ್ ಪ್ರಿಪೇರ್ ಮಾಡಿ. EMI ಲೈನ್ ಕೆಳಗಿತ್ತು ಅಂದ್ರೆ 10 EMI ಮತ್ತು 20 EMI ಲೈನ್ ಕೆಳಗಿದ್ದು ಮಾರ್ಕೆಟ್ ಮೇಲೆ ಹೊಂಟಿತ್ತಂದ್ರೆ ಪ್ರಿಪೇರ್ ಮಾಡ್ರಿ ಬೈ ಮಾಡಕ್ಕೆ. EMI ಲೈನ್ ಕೆಳಗಿದ್ದು ಪ್ರೈಸ್ ಕೆಳಗೆ ಹೊಂಟಿದಂದ್ರೆ ಸೆಲ್ ಮಾಡಕ್ಕೆ. ಈಗ ನೋಡ್ರಿ EMI ಇವು 10 ಮತ್ತು 20 EMI ಇಲ್ದವು ಕೆಳಗೆ ಹೊಂಟಾವ್. ಸೊ ಇದು 9:30 ಕ್ಯಾಂಡಲ್, 15 ನಿಮಿಷ ಟೈಮ್ ಫ್ರೇಮ್. 15 ನಿಮಿಷ ಟೈಮ್ ಫ್ರೇಮ್ 9:30 ಕ್ಯಾಂಡಲ್. ನಾ ಏನ್ ಮಾಡ್ತಾನು ಇಲ್ಲಿ ಎಂಟ್ರಿ ಮಾಡ್ತಾನೆ. ಇದು ಎಷ್ಟಕ್ಕೆ ಅಂದ್ರೆ 3,103 ಎಂಟ್ರಿ ಮಾಡ್ತಾನೆ. ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀನಪ್ಪ ಅಂದ್ರೆ ಫಸ್ಟ್ ನಾ ಎಲ್ಲಿ ಎಂಟ್ರಿ ಮಾಡಲಿ ಆ ಕ್ಯಾಂಡಲ್ ಮ್ಯಾಲ 1 ಪಾಯಿಂಟ್ ಹೆಚ್ಚು 10:45 ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಈ ಕ್ಯಾಂಡಲ್ ಐತಲ್ಲ, ಈ ಕ್ಯಾಂಡಲ್ ಸ್ಟಾಪ್ ಲಾಸ್ ನಂದೇನಿತ್ತು 1:2 1:3. ಫಸ್ಟ್ 1:2 ಟಾರ್ಗೆಟ್, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ 1:2 ಟಾರ್ಗೆಟ್. 1:2 ಟಾರ್ಗೆಟ್ ಇಟ್ಟಾಯ್ತಾ, ಒಂದು 50% ಕ್ವಾಂಟಿಟಿ ರಿವ್ಯೂ ಮಾಡ್ರಿ. ಸ್ಟಾಪ್ ಲಾಸ್ ಏನ್ ಮಾಡ್ರಿ, ಅದು ಎಲ್ಲಿ ಕ್ಲೋಸ್ ಆಗಿರುತ್ತೆ 1:2 ಅದ್ರ ಸ್ವಲ್ಪ ಮೇಲೆ ಇಟ್ಕಿಸಿಂದ ಟ್ರೇಲ್ ಮಾಡ್ರಿ. ನೆಕ್ಸ್ಟ್ ಸ್ಟಾಕ್ ಅದಾನಿ. ಯಾಕಂದ್ರೆ ಇದು ಬೆಸ್ಟ್ ಸ್ಟ್ರಾಟಜಿ ಐತ್ರಿ. ಇದನ್ನ ನೀವು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಅಂದ್ರೆ ನಾ ಹೇಳ್ತೀನಿ ವಾರದಾಗ ಹಾರ್ಡ್ಲಿ 1-2 ಲಾಸ್ ಆಗ್ಬೋದು. ಬಟ್ ಏನ 1:2 ಪ್ರಾಫಿಟ್ಸ್ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದನ್ನ ಹೇಳ್ತೀನಿ, ಕೆಲವೊಂದ್ಸರಿ ಏನಾಗುತ್ತೆ ಮಾರ್ಕೆಟ್ನಾಗ ಅಂದ್ರೆ 12 ಗಂಟೆ ತನಕ ಒಂದು ಟ್ರೆಂಡ್ ಇರುತ್ತೆ, 12 ಗಂಟೆಗೆ ರಿವರ್ಸ್ ಹೊಡಿತು. ಬಟ್ ರಿವರ್ಸ್ ಆದಾಗ ಇದು ಟ್ರೆಂಡ್ ಮಾಡಕ್ಕಾಗಿಲ್ಲ. ಒಂದ್ ಸೈಡ್ ಮೂವ್ ಕ್ಯಾಪ್ಚರ್ ಮಾಡ್ಬೋದು ನೀವು, ಬಟ್ ರಿವರ್ಸ್ ಆದ್ರೆ ಏನಾಕತಿ ಇದು ವಾಪಸ್ ಕ್ಯಾಪ್ಚರ್ ಮಾಡಬಹುದು. ಯಾಕಂದ್ರೆ ನಾನು ಆಲ್ರೆಡಿ ಟಾಪ್ನಾಗೆ ಕ್ಯಾಪ್ಚರ್ ಮಾಡಿರ್ತೀನಿ ಅದನ್ನ. ಒಂದು ಪಾಯಿಂಟ್ ಬಂದ್ ಕಿಸಿಂದ ರಿವರ್ಸ್ ಆದ್ರೆ ಇಲ್ಲಿ ನೋಡಿ, ಬೇಕಾದ್ರೆ ಇದನ್ನ ತೋರಿಸ್ಲಿ ಎಕ್ಸಾಂಪಲ್ ಅಂದ್ರೆ ನಾಳೆ ಬೇಕಾದ್ರೆ ಇದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾಳೆ ಒಂದು ಲೈವ್ ಟ್ರೇಡ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಬೆಸ್ಟ್ ಸ್ಟ್ರಾಟಜಿ ಇರ್ತದೆ ನಾ ಯೂಸ್ ಮಾಡ್ತಾ ಇರೋ ಸ್ಟ್ರಾಟಜಿ. 9 ಇದ್ರ ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಬೈ ಮಾಡಿ ಟ್ರೈ ಮಾಡ್ತಾನು, ಬ್ರೇಕ್ ಆಯ್ತಂದ್ರೆ ಶಾರ್ಟ್ ಮಾಡ್ತಾನೆ. 9:20 9:30 ಫಸ್ಟ್ 9:50 9:30 ಕ್ಯಾಂಡಲ್ ಮಾರ್ಕ್ ಮಾಡೀನಿ. ಏನ್ ಮಾಡೀನಪ್ಪ ಅಂದ್ರೆ ಸೆಲ್ ಮಾಡೀನಿ. ಸೆಲ್ ಹೆಂಗ್ ಮಾಡ್ತಂದ್ರೆ ಅದು ಯಾವಾಗ ಲೋ ಬ್ರೇಕ್ ಆಕತ್ತೆ 9:30 ಕ್ಯಾಂಡಲ್ ಸೆಲ್ ಮಾಡ್ತಾನು. ಸ್ಟಾಪ್ ಲಾಸ್ ಎಲ್ಲಿ ಇಡ್ತಂದ್ರೆ ಅದ್ರ ಮೇಲೆ ವೈ ಹೋಲ್ಡ್. ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ EMI ಲೈನ್ ಯಾವುದೇ ಕಾರಣಕ್ಕೂ ಸೆಲ್ ಮಾಡೋ ಮುಂದೆ ಮ್ಯಾಲ ಇರಬಾರ್ದು, ತಳಗಿರಬಾರ್ದು. ಇಲ್ಲೈತೆ ನೋಡ್ರಿ, ಇದು ತೆಳಗೈತೆ. ಓಕೆ, ಇಲ್ಲಿ ಏನ್ ಮಾಡೀನಿ, ಎರರ್ ಏನಾಯ್ತು ಗೊತ್ತಂದ್ರೆ ಇಲ್ಲಿ ಫಸ್ಟ್ EMI ಲೈನ್ ಕೆಳಗದಾವ. 50 EMI ಐತಿದೆ ಬಿಟ್ಬಿಟ್ಟದ. 10-20 EMI ಕೆಳಗದಾವ. ರೂಲ್ಸ್ ಪ್ರಕಾರ ಸೆಕೆಂಡ್ ಕ್ಯಾಂಡಲ್ ಬ್ರೇಕ್ ಆಗೈತಿ, ತಳಗ ಸೆಲ್ ಮಾಡ್ಬೇಕು ನಾನು. ಬಟ್ EMI ಲೈನ್ ತಳಗದಾವು, ಇವೇನ್ ಮಾಡ್ತಾವ ಸಪೋರ್ಟ್ ಅಟ್ಯಾಕ್ ಮಾಡ್ತಾವ. ಇವು ಅಷ್ಟು ಈಸಿಯಾಗಿ ಬ್ರೇಕ್ ಮಾಡಕ್ಕಾಗಿಲ್ಲ ಕೆಳಗಿದ್ದು ಅಂದ್ರೆ. ಏನಾಗಿದ್ದು ಗೊತ್ತನ್ರಿ, ಫಸ್ಟ್ ಹಾಪ್ನಾಗ ಏನೋ ಒಂದು 10 ಪಾಯಿಂಟ್ ಸಿಕ್ಕೈತಿ ನಿಮಗೆ. ಫಸ್ಟ್ ಹಾಪ್ ಅಂದ್ರೆ ಅಷ್ಟ 10-11 ಟೈಮ್. ಆಮೇಲೆ ಏನಾಗೈತಿ 12ಕ್ಕೆ ನೋಡ್ರಿ ಮಾರ್ಕೆಟ್ ರಿವರ್ಸ್ ಆಗೈತಿ. ಈ ತರ ರಿವರ್ಸ್ ಆದಾಗ ಮಾಡ್ಬೋದು ಎಂಟ್ರಿ. ಎಲ್ಲಿ ಅಂದ್ರೆ ಇಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಕೆಲವೊಂದ್ ಸರಿ ಏನಾಕೈತಿ ಅಂದ್ರೆ ಲೇಟ್ ರಿವರ್ಸ್ ಆಕೈತಿ. ಇಲ್ಲೇನು ಎಂಟ್ರಿ ಇಲ್ಲಿ ಏನಾಗಿತ್ತು, ಇಲ್ಲಿ ಒಂದು ಪ್ರಾಫಿಟ್ ಬುಕ್ ಆಕೈತೆ. ಆಮೇಲೆ ಇಲ್ಲಿ ಎಂಟ್ರಿ ಮಾಡಕ್ಕೆ ಹೆದರಿಕೆ ಬರ್ತೈತಿ. ಯಾಕಂದ್ರೆ ಆಲ್ರೆಡಿ ಒಂದು ಪ್ರಾಫಿಟ್ ನೋಡಿರ್ತು, ಮತ್ತೆ ಇಲ್ಲಿ ಲಾಸ್ ಆಗಿದೆ ಬಿಟ್ಬಿಡ್ತು. ಬಟ್ ಇಲ್ಲಿ ಎಂಟ್ರಿ ಮಾಡ್ಬೋದು. ಈ ಎಂಟ್ರಿ ಮಾಡ್ಕೊಂತ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಒಂದಾಗ ಒನ್ ಸೈಡ್ ಟ್ರೆಂಡ್ ಇದ್ದಾಗ ಟ್ರೆಂಡಿಂಗ್ ಮಾರ್ಕೆಟ್ನಾಗ 9:30 ಕ್ಯಾಂಡಲ್ ಬ್ರೇಕ್ಔಟ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ನೀವು ಫಸ್ಟ್ ಕ್ಯಾಂಡಲ್ದಾಗ ಏನದು ಮೂಮೆಂಟ್ ವೋಲ್ಟಿಲಿಟಿ ಇರ್ತದೆ ಕ್ಲಿಯರ್ ಆಕೈತಿ. ಸೆಕೆಂಡ್ ಕ್ಯಾಂಡಲ್ ಎಕ್ಸಾಕ್ಟ್ಲಿ ಸಿಗ್ತೈತಿ. ನೋಡ್ಬೇಕಾರೆ ಫಸ್ಟ್ ಕ್ಯಾಂಡಲ್ ದೊಡ್ಡದಿರ್ತೈತಿ, ಸೆಕೆಂಡ್ ಕ್ಯಾಂಡಲ್ ಹಾರ್ಡ್ಲಿ ಒಂದು 80 to 90 ಟೈಮ್ ಸಣ್ಣ ಇರ್ತೈತಿ. 10% ಟೈಮ್ ಸೆಕೆಂಡ್ ಕ್ಯಾಂಡಲ್ ದೊಡ್ಡದಿರ್ತೈತಿ. ಬಟ್ ಫಸ್ಟ್ ಕ್ಯಾಂಡಲ್ ದೊಡ್ಡ ಜಾಸ್ತಿ ಟೈಮ್ ಇರ್ತೈತಿ. ಆ ಫಸ್ಟ್ ಕ್ಯಾಂಡಲ್ ಬ್ರೇಕ್ ಆಯ್ತು, ಸಾರಿ ಇಲ್ಲಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ 9:30 ಮಾರ್ಕ್ ಮಾಡಿದ್ರಿ, ಮಾರ್ಕ್ ಮಾಡಿದ್ಮೇಲೆ ಬೈ ಮಾಡಿದ್ರಿ. ಯಾಕಂದ್ರೆ ಬಿಲೋದಾಗ ಬೈ ಮಾಡಿದ್ದು, ಬಟ್ ಏನಂತ ಸ್ಟಾಪ್ ಲಾಸ್ ಇಟ್ಟತ್ತ. ಅಗೈನ್ ನೀವು ಇನ್ನೊಂದು ಟ್ರೇಡ್ ಮಾಡ್ಕೋಬಹುದಿತ್ತು. ಏನೋ ಇಲ್ಲೇ ಇಮಿಡಿಯೇಟ್ಲಿ ಇಲ್ಲೇ ಸೆಲ್ ಮಾಡಿದ್ರೆ, ಯಾಕೆ ಸೆಲ್ ಮಾಡ್ತಂದ್ರೆ ಪ್ರೈಸ್ 9:30 ಕ್ಯಾಂಡಲ್ ತಳಗ್ ಬ್ರೇಕ್ ಆಗತೈತಿ, ಇನ್ನೊಂದು ಮೂವಿಂಗ್ ಏರಿಯಸ್ ಮ್ಯಾಲ್ದಾವ್. ಸೊ ಬೆಸ್ಟ್ ಇದೇನಪ್ಪ ಅಂದ್ರೆ ಪಾಸಿಬಿಲಿಟಿ ಬೆಸ್ಟ್ ಏನಪ್ಪಾ ಅಂದ್ರೆ ಸೆಟಪ್ ಫಾರ್ ಸೆಲ್ ಮಾಡಕ್ಕೆ. ಸೆಲ್ ಮಾಡಿದ್ರು ನಮ್ಮ ಫಸ್ಟ್ ಕ್ಯಾಂಡಲ್ ಲಾಸ್ ರಿಕವರ್ ಆಕೈತಿ. ನಾನು ಯಾವಾಗಲಿ ನನ್ನ ಲಾಸ್ ಫಸ್ಟ್ ಡೇಟ್ ಲಾಸ್ ಆದಾಗ ನಾ ಯಾವುದು ಹೊಸ ಮೆಥಡ್ ಟ್ರೈ ಮಾಡಕ್ ಹೋಗಂಗಿಲ್ಲ. ಬ್ರೇಕ್ಔಟ್ ಇದನ್ನೇ ಯೂಸ್ ಮಾಡ್ತಾನೆ. ಒಂದು ಫಸ್ಟ್ ಲಾಸ್ ಆಯ್ತಾ, ಸೆಕೆಂಡ್ ಎಲ್ಲಿ ಎಂಟ್ರಿ ಸಿಗುತ್ತೆ ನೋಡ್ತಾನೆ, ಆದಷ್ಟು ಕ್ವಾಂಟಿಟಿ ರೆಡ್ಯೂಸ್ ಮಾಡ್ತಾನೆ. ಯಾಕಂದ್ರೆ ಅಟ್ಲೀಸ್ಟ್ ಫಸ್ಟ್ ಲಾಸ್ನ ಒಂದು ಹಾಫ್ ಕವರ್ ಮಾಡ್ಕೊಂಡ್ರೆ ಸಾಕು. ನನ್ಗೆ ಗೊತ್ತೈತಿ ಲಾಸ್ ಆಗಿದ್ದು ಯಾವಾಗಲೂ ನಾವು ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಪ್ರಾಬ್ಲಮ್ ಹೇಗೈತೆ ಅಂದ್ರೆ ಫಸ್ಟ್ ಟೈಮ್ ಏನಾದ್ರು ಒಂದು ದೊಡ್ಡ ಲಾಸ್ ಆತಂದ್ರೆ ಅದನ್ನ ರಿಕವರ್ ಮಾಡ್ಕೋಕ್ ಹೋದ್ರೆ ಅದ್ರ ಡಬಲ್ ಲಾಸ್ ಆಗ್ತದೆ. ಫಸ್ಟ್ ಲಾಸ್ ಮೋಸ್ಟ್ ಆಫ್ ದ ಟೈಮ್ ನಾವು 50 to 60% ರಿಕವರ್ ಮಾಡಕ್ ಆಗಂಗಿಲ್ಲ. ಒಂದು 40% ರಿಕವರ್ ಮಾಡ್ಕೊಂಡಿರ್ತು. ಆ 40% ಏನು ರಿಕವರ್ ಮಾಡ್ಕೊಂಡಿರ್ತಲ್ಲ ಅದು ನಮ್ಮ ತಲೆಯೊಳಗಿರ್ತೈತಿ. ಹಾಗಾಗಿ ನಾವು ಎಲ್ಲಾ ಟ್ರೇಡ್ಗೂ ಫಸ್ಟ್ ಲಾಸ್ ಆದಾಗ ರಿಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಫಸ್ಟ್ ಲಾಸ್ ಆದಾಗ ರಿಕವರ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಸೈಕಾಲಜಿ ಮೇಲೆ ಎಫೆಕ್ಟ್ ಆಗ್ತದೆ, ನಮ್ಮ ಎಮೋಷನ್ ಮೇಲೆ ಎಫೆಕ್ಟ್ ಆಗ್ತೈತಿ, ಸೈಕಾಲಜಿ ಬಿಗಡಿಸ್ತೈತಿ. ಸೊ ಫಸ್ಟ್ ಏನಾದ್ರು ಲಾಸ್ ಆಯ್ತಂದ್ರೆ 50% ರಿಕವರ್ ಆದ್ರೆ ಅವತ್ತಿನ ಕ್ಲೋಸ್ ಮಾಡ್ರಿ. ಯಾಕಂದ್ರೆ ಅವತ್ತಿಂದ 50% ಅವತ್ತು ಗೇನ್ ಮಾಡಕ್ ಹೋದ್ರೆ ಅಗೇನ್ ಇನ್ನೊಂದು ದೊಡ್ಡ ಲಾಸ್ ಮಾಡ್ಕೋ ಚಾನ್ಸಸ್ ಇರ್ತೈತಿ.
ಯಾಕಂತ ಅದಕ್ಕೊಂದು ಪ್ರೈಸ್ ಪ್ಯಾಟರ್ನ್ ಹೇಳ್ತಿರ್ತೈತೆ. ಒಂದ್ಸಲ ಫುಲ್ ಬ್ಯಾಕ್ ಹಾಕಿರ್ತೈತೆ ಅಲ್ಲಿ, ಒಂದ್ಸಲ ಏನಾಕೈತೆ ಅಂದ್ರೆ ಅದ ಟ್ರೇಡ್ ಹಾಕಿ ಮತ್ತೊಂದು ಹೊಸ ಟ್ರೇಡ್ ಅಂದ್ರೆ ಏನಾಗಬೇಕು ಗೊತ್ತಿಲ್ಲ, ಬಟ್ ಅದ್ರಾಗ ಎಂಟ್ರಿ ಕೊಡಕ್ ಹೋದ್ರೆ ಆ ತರ ಹಾಕಿರುತ್ತೆ. ಇದು ಸೆಕೆಂಡ್. ಇದು ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್ ಹಾ ಬೆಸ್ಟ್ ರೀ ನೋಡ್ರಿ. ಮೂವಿಂಗ್ ಏರಿಜ್ಗಳು ತಳಗಿದಾವ್ 920 ಕ್ಯಾಂಡಲ್ ಇಲ್ಲಿ ಬೈ ಮಾಡಿದ್ರಿ, ಏನೋ 1:2 ಸಿಕ್ತು, ಇಲ್ಲ ನಿಮ್ದು ಸ್ಟಾಪ್ ಲಾಸ್ ಅಂದ್ರೆ ಹಿಟ್ ಆಗಿಲ್ಲ, 1:2 ಸಿಕ್ತು, ಇಲ್ಲ 1:1 ಎಕ್ಸಿಟ್ ಆದ್ರೆ ಮುಗೀತು. ಆಕ್ಸಿಸ್ ಬ್ಯಾಂಕ್ ಬೆಸ್ಟ್ ಎಕ್ಸಾಂಪಲ್. ಎಕ್ಸಲೆಂಟ್. ಇಲ್ಲಿ ಬೈ ಮಾಡ್ತೀರಿ, ಮೂವಿಂಗ್ ಏರಿಜ್ ಕೇಳೋದು. ಹಾ ಇನ್ನೊಂದು ಹೇಳ್ಬೇಕಾಗಿದೆ ಏನಂದ್ರೆ, ಬೇಕಾದ್ರೆ ನಾನು ಟ್ರೇಡ್ ಪ್ಲಾನ್ ಹೆಂಗ್ ಮಾಡ್ತಾನೆ ಇದ್ರ ನಾ ಬರೆದು ಕೊಡ್ತೀನಿ ನಿಮ್ಗೆ. ಬೆಸ್ಟ್ ಅಂದ್ರೆ ಒಂದು PDF ಫೈಲ್ ಐತಿ, ನಾನೇ ಮಾಡಿ ಅಂದ್ರೆ ಯಾವಾಗಿದ್ದಾಗ ಬೈ ಮಾಡ್ಬೇಕು, ಯಾವಾಗಿದ್ದಾಗ ಬೈ ಮಾಡಬಾರ್ದು ಅನ್ನೋದು. ಹಾ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ 920 ಕ್ಯಾಂಡಲ್ ಏನಾದ್ರು ಮೂವ್ ಫ್ರಮ್ 22 AM 2 ಅವೇ ಫ್ರಮ್ ಅಂದ್ರ ಈ ಎರಡು ತರದಕ್ಕಿಂತ ಇಲ್ಲಿ ಏನಾದ್ರು ದೂರ ಆತಂದ್ರೆ, ಈ ದೂರ ಆಗಿ 920 ಕ್ಯಾಂಡಲ್ ಅದ ದಯವಿಟ್ಟು ಬೈ ಮಾಡಕ್ ಹೋಗ್ಬೇಡ್ರಿ ಆಲ್ಮೋಸ್ಟ್. ಯಾಕಂದ್ರೆ ಇದು ಮೀನ್ ಡೈವರ್ಷನ್ ತಕ ಆಕ್ಟ್ ಆಗ್ತೈತೆ, ಯಾಕಂದ್ರೆ ದೂರ ಹೋಗ್ತೈತಿ. ಮತ್ತೆ ಇದೇನ್ ಮಾಡ್ತೈತೆ 10-20 AM 0 ಮಾಡ್ಕೊಂಡು ತಳಗೆ ಹಾಕೋತೈತೆ. ಅಂದ್ರೆ ರಬ್ಬರ್ ಬ್ಯಾಂಡ್ ಇದನ್ನ ಮಾಡಿದಂಗೆ ಸ್ಪೀಸ್ ಆದಂಗೆ. ಈಗ ಏನೈತದ ಇದ್ರ ಭಾಳ ದೂರ ಹೋತಪ್ಪ ಅಂದ್ರೆ 10-20 ಮೂವ್ ಇಲ್ಲಿ ಬೈ ಮಾಡಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಇದೇನೈತಿ ಬೈ ಮಾಡ್ಬೋದು ಇದನ್ನ, ಬಟ್ ಸ್ಟಾಪ್ ಲಾಸ್ ಜಾಸ್ತಿ ಐತಿ. ಸ್ಟಾಪ್ ಲಾಸ್ ಜಾಸ್ತಿ ಇದ್ರೆ ಇವತ್ತು ಮೂವ್ ಆಗಿದ್ದಕ್ಕೆ ನೋಡಿದ್ರೆ ನಮ್ದು 1:2 ರಿಕವರ್ ಆಗಿರ್ತದೆ. ಎಷ್ಟು ಐತ್ರಿ? 5 ಪಾಯಿಂಟ್ 10 ಪಾಯಿಂಟ್. ನಾ ಫಸ್ಟ್ ಹೆಂಗ್ ಮಾಡ್ತಿದ್ದು ಗೊತ್ತೇನ್ರಿ, ಓನ್ಲಿ ಬರೀ 4 ಬ್ಯಾಂಕ್ ಟ್ರೇಡ್ ಮಾಡ್ತೀನಿ. ಎಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಬ್ಯಾಂಕ್, ಇಂಡಸ್ ಬ್ಯಾಂಕ್, SBI ಮಾಡ್ತಿದ್ದಿಲ್ಲ. 5 ಬ್ಯಾಂಕ್ ಮಾಡ್ತಿದ್ದೆ. 5 ಬ್ಯಾಂಕ್ನ ಯಾವ್ದೋ ಒಂದು ಸೆಟಪ್ ಫಾರ್ಮ್ ಆಗ್ತಿತ್ತು. ಇದೊಂದು 5 PM ಸೆಟಪ್ ಅದೊಂದಿದೆ, ಪವರ್ ಆಫ್ ಸ್ಟಾಕ್ ಅವ್ರು ಹೇಳ್ಕೊಟ್ಟಿದ್ದ ಸ್ಟಾಕ್ ಅದು ಸೆಟಪ್, ಅದು ಬೆಸ್ಟ್ ವರ್ಕ್ ಆಕೈತಿ. 5 PM ಅಂದ್ರೆ ಇದು ಈ ತರ 5 MA ಲೈನ್ ಮೇಲೆ ಓಪನ್ ಆಗಬೇಕು, ಅದ್ರ ಕೆಳಗೆ ನೆಕ್ಸ್ಟ್ ಕ್ಲೋಸ್ ಆದ್ರೆ ಅಲ್ಲಿ ಎಂಟ್ರಿ ಕೊಡಬೇಕು. ಅದನ್ನ ನಿಮ್ ಟೈಮ್ ಇದೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಈ ತರ ಸೊ ನೀವು 1 ಅಥವಾ 2 ಸೆಟಪ್ ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಟ್ರೇಡ್ ಮಾಡ್ಕೊತ ಹೋದ್ರೆ ಡೆಫಿನೆಟ್ಲಿ ಫಸ್ಟಿಗೆ ಇನಿಷಿಯಲಿ ಸ್ಲೋ ಸಿಗ್ತೈತಿ. ಬಟ್ ಒಂದ್ಸಲ ನಿಮ್ಗೆ ಕಾನ್ಫಿಡೆಂಟ್ ಆಯ್ತು ಅಂದ್ರೆ ಆಮೇಲೆ ನೀವು ಈಸಿಯಾಗಿ ನೀವು ಕ್ವಾಂಟಿಟಿನ ಹೆಚ್ಚು ಮಾಡ್ಕೋಬಹುದು. ಬಟ್ ಒಂದಪ್ಪ ಅಂದ್ರೆ ಫಸ್ಟಿಗೆ ನಮ್ಗೆ ಕಾನ್ಫಿಡೆಂಟ್ ಇಂಪ್ರೂವ್ ಆಗಬೇಕು. ಕಾನ್ಫಿಡೆಂಟ್, ಪ್ಲಾನ್, ಡಿಸಿಪ್ಲಿನ್. ಆ ಕಾನ್ಫಿಡೆಂಟ್ ತಕ್ಕಂಗೆ ನಾವು ಡಿಸಿಪ್ಲಿನ್ ಇದನ್ನ ಮಾಡ್ಕೊಂಡು ಹೋದ್ವು ಅಂದ್ರೆ ಇದ್ರಾಗೇನು ದೊಡ್ಡದಲ್ರಿ ರೊಕ್ಕ ಮಾಡೋದು. ಬಟ್ ಒಂದೇನಂದ್ರೆ ರೊಕ್ಕ ಬಾಳತ್ತಿರ್ತಾರ. ನೀವು ಒಂದೊಂದು ಟೈಮ್ ಅನಿಸ್ತೈತಿ ನಾವು ಅನ್ಕೊಳ್ಳೋದಷ್ಟು ಪ್ರಾಫಿಟ್ ನಮ್ಗೆ ಬಂದಿರ್ತೈತಿ. ಹೆಂಗಂದ್ರೆ ಒಂದೊಂದ್ಸಲ ನಾನು ಫಸ್ಟ್ ಆಪ್ಷನ್ ಮಾಡ್ತಿದ್ದೆ, ಅವಾಗ ಹಂಗ ಅನಿಸ್ತಿತ್ತು. ಹೆಂಗಂದ್ರೆ 2 ತಿಂಗಳು 3 ತಿಂಗಳು ಪ್ರಾಫಿಟ್ ಬರೀ 1 ತಿಂಗಳು ಒಂದು ಟ್ರೇಡ್ ಆಗ್ತಿತ್ತು. ಬಟ್ ಕ್ವಾಂಟಿಟಿ ಹ್ಯೂಜ್ ಇರ್ತೈತೆ. ಅವ್ರು 3-4 ಲಕ್ಷ ರೂಪಾಯಿ ಅಮೌಂಟ್ ಒಂದ ಸಲ ಅದ, ಬಟ್ ರಿಸ್ಕ್ ಐತದ. ಸೊ ಹಂಗ ಲಾಸು ಆಗ್ತೈತಿ. ನಿಮ್ದು ಏನಾದ್ರೂ ಸ್ವಲ್ಪ ಡಿಸಿಪ್ಲಿನ್ ಸರಿಯಾಗಿರ್ಲಿಲ್ಲ, ಓವರ್ ಟ್ರೇಡ್ ಮಾಡಿದ್ರ ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ ಆಗೈತಿ, ನೆಕ್ಸ್ಟ್ ಏನಾಗೈತಿ EMA ಲೈನ್ ಕೆಳಗೈತಿ. ಸೊ ಅದಕ್ಕೆ ವೇಟ್ ಮಾಡೋಣ. ನಾವೇನೋ ಸಪೋಸ್ ಇಲ್ಲಿ ಟ್ರೇಡ್ ಮಾಡಿದ್ರು ಇಲ್ಲಿ ತನಕ ನಾವು ಪ್ರಾಫಿಟ್ ಗೇನ್ ಮಾಡ್ಬೋದಿತ್ತು. ಇವತ್ತು ಇದೆಯಲ್ಲ ಇಲ್ಲೈತಿ. ಓಕೆ, ಹಾ ಇಲ್ಲ ಫಸ್ಟ್ ಟ್ರೇಡ್ ಬ್ಲೂ EMA ಲೈನ್ ಬ್ರೇಕ್ ಆಯ್ತು, ಇಲ್ಲಿ ಬೈ ಮಾಡಿದ್ದು, ಇಲ್ಲಿ ಬೈ ಮಾಡಿ ಇದು ನಮ್ದು SL 15 ಪಾಯಿಂಟ್ SL 30 ಪಾಯಿಂಟ್ 50-60 ಪಾಯಿಂಟ್ ಹೋಗೈತಿ. ನೋ ಪ್ರಾಬ್ಲಮ್, ಸ್ಟಾಕ್ ದೊಡ್ಡತ್ತಿರೋದು. ಬಜಾಜ್ ಫಿನ್ಸರ್, ಬಜಾಜ್ ಆಟೋ, ಬಜಾಜ್ ಫಿನ್ಸರ್. ಹಾ ಇಲ್ಲಿ ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ 930. ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಏನಾದ್ರು ತಳಗಿದ್ವು ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಿ ಎಂಟ್ರಿ ಹೊಡೆದ್ಬಿಡ್ತಾನ ಸೀದಾ. ಗುಡ್ ಮೂವ್ ಕ್ಯಾಪ್ಚರ್. ನಾಳೆ ಬೇಕಾದ್ರೆ ಒಂದು 100 ಕ್ವಾಂಟಿಟಿ ಯಾವ್ದಾರ ಒಂದು ಸ್ಟಾಕ್ ಪ್ರಿಪೇರ್ ಮಾಡ್ತೇನೆ. ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಮೇಲೆ ಟ್ರೇಡ್ ಮಾಡೋಕ್ಕಿತ್ತು ಅಂದ್ರೆ ನಾನು ಜಸ್ಟ್ ಒಂದು ಕಮೆಂಟ್ ಮಾಡಿ, ಬೇಕಾದ್ರೆ ನಾಳೆ ಅದನ್ನ ನನಗೆ ಏನಾದ್ರು ಸೆಟಪ್ ಫಾರ್ಮ್ ಆದ್ರೆ ಡೆಫಿನೆಟ್ಲಿ ಅದ್ರೊಳಗೆ ನಾನು ಎಂಟ್ರಿ ಕೊಡ್ತೇನೆ. ನಿಮ್ಗೆ ಯಾವ್ದೋ ಸ್ಟಾಕ್ ಇದ್ರೊಳಗೆ ಇದನ್ನ ಸೆಟಪ್ ನ ಹುಡುಕ್ಬೇಕಂದ್ರೆ ಯಾವ್ದಾದ್ರು ಸ್ಟಾಕ್ ನಿಮ್ಗೆ ಜಸ್ಟ್ ಕಮೆಂಟ್ ಒಳಗೆ ಮೆನ್ಷನ್ ಮಾಡ್ರಿ, ಯಾರಾದರೂ ಇಷ್ಟ ಇದ್ದವ್ರು. ಸೊ ನೆಕ್ಸ್ಟ್ ಅದನ್ನ ನಾನು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಂದಿನ ಲೈವ್ ಟ್ರೇಡ್ ಮಾಡ್ತೀನಿ, ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದ್ರೆ ಇದ್ರಾಗ ಯಾಕೆ ಮಾಡಕ್ಕೆ ಇಷ್ಟಪಡಂಗಿಲ್ಲ ಅಂದ್ರೆ, ಆಪ್ಷನ್ ಇತ್ತಂದ್ರೆ ಏನಾಕೈತೆ ಅಂದ್ರೆ ಆಪ್ಷನ್ ಮಾಡೋ ವಿಡಿಯೋ ಮಾಡ್ಬೋದು, ಲೈವ್ ಟ್ರೇಡ್ ನೋಡ್ತೀರಿ ನಾವು. ಆಪ್ಷನ್ ಹೆಂಗಾಕೈತೆ ಅಂದ್ರೆ ಸಡನ್ಲಿ ಒಂದೊಂದು ಸತಿಗೆ 300-400 ಪಾಯಿಂಟ್ಸ್ ಮೂವ್ ಆಕೈತಿ. ದಟ್ಸ್ ಆಪ್ಷನ್. ಅಲ್ಲಿ ವೈಟಾಲಿಟಿ ಭಾಳ ಇರ್ತೈತಿ, ನಿಮಗೆ ಈಸಿಯಾಗಿ ಕ್ಯಾಪ್ಚರ್ ಆಗ್ಬೋದು. ಬಟ್ ಸ್ಟಾಕ್ನ ಹೆಂಗಿರ್ತದೆ ಅಂದ್ರೆ ಒಂದು 15 ನಿಮಿಷ ಒಂದು 5-10 ಪಾಯಿಂಟ್ನಾಗ ಮೂವ್ ಆಗ್ತದೆ. ಅವಾಗ ಏನಾಕೈತಿ 500-600 1000 500-600 ಈ ತರ ಪ್ರಾಫಿಟ್ ಕೂಡ ನಮಗೂ ಬೇಸರ ಅನಿಸುತ್ತೆ. ಹಂಗಾಗಿ ಏನ್ ಮಾಡ್ತಾನೆ ಲೈವ್ ಟ್ರೇಡ್ ಮಾಡಕ್ಕಾಗಿಲ್ಲ. ಬಟ್ ಅದು 3 ತಾಸ 1 ತಾಸ 2 ತಾಸ ವಿಡಿಯೋ ಆಗ್ತಾವೆ. ಬಟ್ ಏನಪ್ಪಾ ಸ್ಟಾರ್ಟಿಂಗ್ ಕ್ಯಾಪ್ಚರ್ ಮಾಡಿದ ಒಂದು ಎಂಟ್ರಿ ಮಾಡಿದ ಒಂದು ವಿಡಿಯೋ ಮಾಡ್ತಾನೆ, ಆಮೇಲೆ ಎಕ್ಸಿಟ್ ಎಲ್ಲ ಅದೊಂದು ವಿಡಿಯೋ ಮಾಡ್ತಾನೆ. ಅಟ್ಲೀಸ್ಟ್ ನಡು ಪ್ರಾಫಿಟ್ ಎಷ್ಟಾಗಿದೆ ಅನ್ನೋ ತೋರಿಸ್ಬೋದು ಇಷ್ಟ. ಇವತ್ತಿಂದ ಅಪ್ಡೇಟ್ ಇತ್ತು. ಇವತ್ತು ರಾತ್ರಿ ನಾನು ಫಿಲ್ಟರ್ ಮಾಡಿದೆ, ಮತ್ತೆ ನಾಳೆ ಸ್ಟಾಕ್ ಯಾವ್ದು ಅನ್ನೋದು ನಾಳೆ ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ವಾಚ್.